ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಒಂದು ಹೊಸ ಕಾರ್ಯಕ್ರಮ, ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮ ಇಂದಿನಿಂದ ಮೊದಲನೇದಾಗಿ ಪ್ರಾರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮ ಪ್ರಾರಂಭಿಸಲು ಮುಖ್ಯ ಉದ್ದೇಶ, ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಿದ್ದಾವೆ, ಸಮಾಜದಲ್ಲಿ ಅನೇಕ ಗೊಂದಲಗಳಿದ್ದಾವೆ. ಈ ಪ್ರಶ್ನೆಗಳನ್ನು, ಈ ಗೊಂದಲಗಳನ್ನು ಸತ್ಯವೇದದ ಮೂಲಕವಾಗಿ ಅಥವಾ ಅದರಲ್ಲಿರುವಂಥ ಸತ್ಯವೇನೆನ್ನುವಂಥದ್ದನ್ನು ನಾವು ಚರ್ಚಿಸುವಂಥ ಕಾರ್ಯಕ್ರಮವೇ ಈ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮ. ಯಾಕಂತಂದರೆ ಸಮಾಜದಲ್ಲಿ ಅನಾಹುತಗಳು, ಸಮಾಜದಲ್ಲಿ ಅಪಾಯಗಳು ಅನೇಕವು ನಡೆಯುತ್ತಿವೆ. ಆದರೆ ಆ ಅಪಾಯಗಳ ಹಿಂದೆ ಅಥವಾ ಆ ಅಪಾಯಗಳ ಕಾರಣವನ್ನು ಯಾಕೆ ಏನು ಅನ್ನುವುದು ಯೋಚಿಸದೆ, ಇದು ದೇವರಿಂದ ನಡೆದದ್ದು, ಇದು ದೇವರು ಯಾಕೆ ನಡೆಸಬೇಕು, ದೇವರಿದ್ದರೆ ಇದೆಲ್ಲ ಯಾಕೆ ನಡಿಬೇಕು. ಹಾಗಾಗಿ ಈ ರೀತಿ ಅನೇಕ ಪ್ರಶ್ನೆಗಳು ಸಮಾಜದಲ್ಲಿದ್ದಾವೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಅಸತ್ಯ ಎನ್ನುವಂಥದ್ದನ್ನು ಈ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋರಾಗಿರೋಣ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಲು, ನಮ್ಮೊಂದಿಗೆ ಸತ್ಯವನ್ನು ತಿಳಿಸಲು ದೈವ ಸೇವಕರಾಗಿರುವಂಥ ಸಿ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರು ವ್ಯವಸ್ಥಾಪಕರು, ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಸೇವೆ ಮಾಡುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸಿ ರಕ್ಷಣೆಯ ಮಾರ್ಗದಲ್ಲಿ ನಡೆಸಿರುವಂಥ ಸೇವಕರು ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನಿಸೋರಾಗಿರೋಣ. ವಂದನೆಗಳು ಅಂಕಲ್. ವಂದನೆಗಳು. ತುಂಬ ಸಂತೋಷ ನೀವು ಈ ಕಾರ್ಯಕ್ರಮಕ್ಕೆ ಬಂದು ಈ ರೀತಿ ಸತ್ಯವನ್ನು ತಿಳಿಸುವುದಕ್ಕೆ ನೀವು ಒಪ್ಪಿಕೊಂಡಿದ್ದಕ್ಕಾಗಿ ತುಂಬ ಸಂತೋಷವಾಗುತ್ತಿದೆ. ಹೃದಯಪೂರ್ವಕವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸೋನಾಗಿದ್ದೇನೆ ಅಂಕಲ್. ಸೊ ಆಗಲೇ ಮೊದಲು ಹೇಳಿರುವ ರೀತಿಯಲ್ಲಿ ಸಮಾಜದಲ್ಲಿ ತುಂಬ ಪ್ರಶ್ನೆಗಳಿದ್ದಾವೆ, ಗೊಂದಲಗಳಿದ್ದಾವೆ. ಅಂದರೆ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದು, ತಿಳಿಯದೇ ಇರುವಂಥದ್ದು, ಸಮಾಜದಲ್ಲಿ ಅನೇಕರ ಹೃದಯದಲ್ಲಿರುವಂಥ ಒಂದು ಪ್ರಶ್ನೆಗಳು ಅನೇಕವಿದ್ದಾವೆ. ಅವುಗಳನ್ನು ಯಾರ ಹತ್ರನೂ ಹಂಚಿಕೊಳ್ಳಿಕ್ಕೂ ಆಗದೇ ಇರುವಂಥ ರೀತಿಯಲ್ಲಿದ್ದಾವೆ. ಸೊ ಅವುಗಳನ್ನು ಸತ್ಯವೇದದ ಮೂಲಕವಾಗಿ ನಿಮ್ಮ ಅನುಭವದಿಂದ ದೇವರು ನಿಮಗೆ ಕೊಟ್ಟಂಥ ಜ್ಞಾನದ ಮೂಲಕವಾಗಿ ಈ ದಿನದಲ್ಲಿ ತಿಳಿದುಕೊಳ್ಳಲು ನಾವು ಇಷ್ಟಪಡ್ತೇವೆ. ಸೊ ಮೊದಲನೇ ಪ್ರಶ್ನೆ, ಇವತ್ತಿನ ಈ ಕಾರ್ಯಕ್ರಮದ ಪ್ರಶ್ನೆನ ನಾವು ನೋಡುವಾಗ, ಕಾಲವನ್ನು ನಾವು ನೋಡಿದ್ರೆ ಮೊದಲಿನಿಂದ ಇದುವರೆಗೂ ಕೂಡ ಭೂಕಂಪಗಳು, ಪ್ರಳಯಗಳು, ಜಲಪ್ರವಾಹಗಳು ಅನೇಕವು ನಡೀತಿದೆ. ಒಂದಲ್ಲ ಎರಡಲ್ಲ, ಚರಿತ್ರೆಯಲ್ಲಿ ನೋಡಿದ್ರೆ ಅಂಕಲ್ ಭಯಂಕರವಾಗಿ ನಡೆದಿರುವಂಥದ್ದನ್ನು ನಾವು ಕಾಣಬಹುದು. ನಿಜ ನಿಜ. ಅದರಲ್ಲಿ ಅನೇಕ ಪ್ರಾಣಾಪಾಯಗಳು ನಡೀತಿದ್ದಾವೆ, ಹೌದು, ಆಸ್ತಿ ನಷ್ಟ ನಡೀತಿದೆ. ನಿಜ. ಇದೆಲ್ಲ ನಡೀತಿದ್ದಾಗ ಒಂದು ಪ್ರಶ್ನೆ ಅನೇಕರ ಹೃದಯದಲ್ಲಿ ಬರುವಂಥದ್ದು, ದೇವರನ್ನುವರು ಒಂದು ವೇಳೆ ಇದ್ದರೆ, ದೇವರನ್ನು ನಂಬುವವರೇ ಆಗಲಿ ನಂಬದೇ ಇರುವವರೇ ಆಗಲಿ ಎಲ್ಲರಿಗಿರುವಂಥ ಪ್ರಶ್ನೆ, ದೇವರು ಇದ್ದರೆ ಯಾಕೆ ಇವೆಲ್ಲ ನಡೆಯುತ್ತೆ? ದೇವರು ಇದ್ದರೆ ಈ ಪ್ರಳಯಗಳು, ಭೂಕಂಪಗಳು, ಈ ಭೂಕುಸಿತಗಳು ಇವೆಲ್ಲ ಯಾಕೆ ನಡೆಯುತ್ತೆ? ಯಾಕೆಂತಂದರೆ ಅದರಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರಾಣಗಳನ್ನು ಕಳ್ಕೊಳ್ತಿದ್ದಾರೆ. ನಿಜ, ಹೌದು. ಒಂದು ವೇಳೆ ಪ್ರಾಣ ಕಳ್ಕೊಳ್ಬೇಕು ಅಂತಿದ್ರೆ ಚಿಕ್ಕ ಮಕ್ಕಳು ಯಾಕೆ ಕಳ್ಕೋಬೇಕು? ಸೊ ಈ ರೀತಿ ಪ್ರಶ್ನೆಗಳಿದ್ದಾವೆ ಅಂಕಲ್. ಸೊ ಇದನ್ನು ದೇವರ ವಾಕ್ಯದ ಮೂಲಕವಾಗಿ ನಮಗೆ ನೀವು ತಿಳಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಯಾಕಂದರೆ ಇಷ್ಟೆಲ್ಲ ನಡೀತಿದ್ರೆ ದೇವರೇನು ಮಾಡ್ತಿದ್ದಾರೆ? ದೇವರು ನೋಡ್ತಾ ಸುಮ್ಮನೆ ಇದ್ದಾರಾ? ದೇವರೇ ಬೇಕು ಅಂತ ಮಾಡಿಸ್ತಿದ್ದಾರಾ? ಏನಿದರ ಕಾರಣ ಏನು, ಇದರ ಹಿಂದಿರುವಂಥ ಅರ್ಥವೇನೆನ್ನುವಂಥದ್ದನ್ನು ಹೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಖಂಡಿತ ವಿಲ್ಸನ್. ಈ ಸಮಾಜದಲ್ಲಿ ಇಂಥ ಭೂಕಂಪಗಳು, ಇಲ್ಲಾಂದರೆ ಜಲಪ್ರಳಯ, ಇಲ್ಲಾಂದರೆ ಸುನಾಮಿಗಳು, ಚಂಡಮಾರುತಗಳು, ಅನೇಕ ಪ್ರಾಣ ನಷ್ಟ, ಇವು ಮನುಷ್ಯರ ಮಧ್ಯದಲ್ಲಿ ಬರುವಂಥ ಒಂದು ಅನುಮಾನಗಳು. ಮುಖ್ಯವಾಗಿ ಏನಪ್ಪ ಅಂದರೆ, ಮೊದಲನೇದಾಗಿ ದೇವರು ಇದ್ದಾರಾ ಇಲ್ವಾ ಅನ್ನೋದನ್ನು ಬರುತ್ತೆ, ಅನುಮಾನ ಬರುತ್ತೆ. ದೇವರಿದ್ದರೆ ಯಾಕೆ ಹೀಗೆ ಅಂತೇಳಿ ಇದು ಸಹಜವಾಗಿ ಎಲ್ಲರ ಮಧ್ಯದಲ್ಲಿ ಬರುವಂಥದ್ದು. ನಮ್ಗೆ ಗೊತ್ತಾಗಬೇಕಾದ್ರೆ ಮೊದಲನೇದಾಗಿ ದೇವ್ರ ಬಗ್ಗೆ ಇದ್ದಾರಾ ಇಲ್ವಾ ಅಂತ ನೋಡುವಾಗ ದೇವ್ರು ಖಂಡಿತವಾಗಿ ಇದ್ದಾರೆ. ಓಕೆ. ಕೆಲವರು ಇಲ್ಲ ಅಂತ ಹೇಳ್ಕೊಳ್ತಾರೆ, ಅವ್ರಿಗೆ ದೇವ್ರ ಬಗ್ಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಇವಾಗ ದೇವರು ಇಲ್ಲ ಅಂತ ಒಂದು ವೇಳೆ ಅಂದ್ಕೊಂಡ್ರೆ ಇದು ಕ್ರಮವಾಗಿ ನಡೆಯಲ್ಲ. ಒಂದು ವೇಳೆ ಅಲ್ಲಲ್ಲಿ ಭೂಕಂಪಗಳು, ಜಲಪ್ರಳಯಗಳು, ಇಲ್ಲಾಂದರೆ ಸುನಾಮಿಗಳು, ಇಲ್ಲಾಂದರೆ ಚಂಡಮಾರುತಗಳು ಬರ್ತಾ ಇದೆ ಅಂದರೆ ಅದರ ಹಿಂದೆ ಇರುವಂಥ ಕಾರಣಗಳು ತಿಳ್ಕೊಳ್ಳೋಣ. ಆದರೆ ಮೊಟ್ಟ ಮೊದಲು ದೇವರು ಮಾತ್ರ
ಇದ್ದಾರೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಸತ್ಯ. ಯಾಕೆಂದರೆ ದೇವರು ಇಲ್ಲದೆ ಹೋದರೆ ಕ್ರಮವಾಗಿ ನಡೆಯಲ್ಲ. ರಾತ್ರಿ ಹಗಲು ನಡೀತಾ ಇದೆ. ಆಮೇಲೆ ಸೂರ್ಯನು ಪ್ರತಿನಿತ್ಯ ಕೂಡ ಬೆಳಕು ಕೊಡುವಂಥ ಕೆಲಸ, ಚಂದ್ರನು ಬೆಳಕು ಕೊಡ್ತಾ ಇದ್ದಾರೆ. ಸೂರ್ಯನ ಕೆಲಸ ಸೂರ್ಯನು ಮಾಡ್ತಾ ಇದ್ದಾನೆ, ಚಂದ್ರನ ಕೆಲಸ ಚಂದ್ರನು ಮಾಡ್ತಾ ಇದ್ದಾನೆ. ಅದೇ ಪ್ರಕಾರ ಭೂಮಿ ಕೆಲಸ ಭೂಮಿ ಮಾಡ್ತಾ ಇದೆ. ಗಾಳಿ, ಮೇಘಗಳು, ಮಳೆ ಇವೆಲ್ಲ ನೋಡುವಾಗ ಇದರ ಹಿಂದೆ ದೇವರ ಕ್ರಿಯೆ ಇದೆ. ದೇವರ ಕ್ರಿಯೆ ಇಲ್ಲದೆ ಹೋದರೆ ಇಷ್ಟು ಕ್ರಮವಾಗಿ ಅದ್ಭುತವಾಗಿ ನಡೆಯಲ್ಲ. ಅದ್ಭುತ, ಯಾಕಂದರೆ ಇದರ ಹಿಂದೆ ಖಂಡಿತವಾಗಿ ದೇವರ ಕೃಪೆ ಇದೆ, ದೇವರು ಇದ್ದಾರೆ. ಆದರೆ ಸತ್ಯವೇದ ಗ್ರಂಥದಲ್ಲಿ ನೋಡುವಾಗ ದೇವರು ಆತ್ಮಸ್ವರೂಪನಂತಿರುತ್ತೆ. ಎರಡನೇದಾಗಿ ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು, ಮಹಾದೇವರು. ಹೌದು. ಅಂದರೆ ಟೋಟಲ್ ಈ ಜಗತ್ತನ್ನು ಉಂಟು ಮಾಡಿರುವಂಥ ದೇವರು ಮಹಾಶಕ್ತನು ಅಂತ ಇರುತ್ತೆ ಬೈಬಲಲ್ಲಿ. ಆ ದೇವರು ಖಂಡಿತವಾಗಿ ಇದ್ದಾರೆ. ಎರಡನೇದಾಗಿ ಈ ಭೂಕಂಪಗಳಾಗಿರ್ಬೋದು, ಇಲ್ಲಾಂದರೆ ಸುನಾಮಿಗಳು, ಜಲಪ್ರಳಯ ಬರ್ತಾ ಇದೆ, ಅನೇಕ ಅಪಘಾತಗಳು ನಡೀತಾ ಇದೆ. ಇದು ಯಾಕೆ ಅಂದಾಗ ವಿಜ್ಞಾನಿಗಳು ಒಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಈ ಪ್ರಕೃತಿಯಲ್ಲಿ ವಾಯುಮಾಲಿನ್ಯ ಆಗಿರ್ಬೋದು, ಈ ಪ್ರಕೃತಿಯಲ್ಲಿ ಒಂದು ರೀತಿಯಲ್ಲಿ ವಾತಾವರಣ ಕೆಟ್ಟೋಗಿದೆ ಅಂತೇಳಿ, ಹಾಗೆ ಹೀಗೆ ಅಂತೇಳಿ ಅನೇಕ ಉತ್ತರಗಳು ಈ ವಿಜ್ಞಾನಿಗಳು, ಮೇಧಾವಿಗಳು ಕೆಲವು ಉತ್ತರವನ್ನು ಕೊಡ್ತಾರೆ. ಓಕೆ. ಆದರೆ ಸತ್ಯವೇದದ ಮೂಲಕ ಆಲೋಚನೆ ಮಾಡುವಾಗ ದೇವರು ಭೂಮಿಯಲ್ಲಿದ್ದಂಥ ಎಲ್ಲ ಜೀವರಾಶಿಗಳನ್ನು ಹಾಗೂ ಎಲ್ಲರನ್ನೂ ಉಂಟು ಮಾಡಿದ್ದಾರೆ. ಇದು ಉಂಟು ಮಾಡೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಇದೆ. ನಮಗೆ ಅರ್ಥ ಆಗಬೇಕಾದ್ರೆ ಈ ಸಮಾಜದಲ್ಲಿ, ನಮ್ಮ ಮಾನವ ಸಮಾಜದಲ್ಲಿ ಒಂದು ಕುಟುಂಬ ಅಂದ್ಕೊಳ್ಳೋಣ. ಆ ಕುಟುಂಬ ದೊಡ್ಡ ಕುಟುಂಬ, ಒಂದು ದೊಡ್ಡ ಕುಟುಂಬ ಅಂದರೆ ಒಬ್ಬ ಅರಸರ ಕುಟುಂಬ ಅಂದ್ಕೊಳ್ಳೋಣ. ಓಕೆ. ಜಸ್ಟ್ ನಾವು ಆಲೋಚನೆ ಮಾಡೋಣ. ಓಕೆ. ದೊಡ್ಡ ಒಂದು ಅರಸರ ಕುಟುಂಬ. ಈ ಅರಸನಿಗೆ ಒಂದು 10 ಮಂದಿ ಮಕ್ಕಳು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ. ದೊಡ್ಡ ಮನೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಊಟಕ್ಕೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲದಂತೆ ಒಳ್ಳೆ ರೀತಿಯಿಂದ ಅದ್ಭುತವಾಗಿ ಆ ಒಂದು ಕುಟುಂಬ ಇದೆ. ಓಕೆ. ಈ ಅರಸರು ಸಮಾಜವನ್ನು ಪಾಲನೆ ಮಾಡ್ತಾರೆ, ಸಮಾಜವನ್ನು ಒಳ್ಳೆ ರೀತಿಯಿಂದ ಅವ್ರು ನಡೆಸ್ತಾ ಇರ್ತಾರೆ. ಹೌದು. ಈ ಅರಸನು ಒಳ್ಳೆ ಅರಸನು ಅಂದ್ಕೊಳ್ಳೋಣ. ಈ ಒಳ್ಳೆ ಅರಸನು ಒಳ್ಳೆಯ ಒಂದು ನ್ಯಾಯ ಧರ್ಮದಿಂದ ಜೀವಿಸುವಂಥ ಈ ಅರಸನು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ಈ ಅರಸನು ಮಕ್ಕಳ ವಿಷಯದಲ್ಲಿ ಏನು ಅಂದುಕೊಳ್ತಾನೆ? ತನ್ನ ಮಕ್ಕಳ ವಿಷಯದಲ್ಲಿ ಏನು ಯೋಚನೆ ಮಾಡ್ತಾನೆ ಆತ? ನನ್ನ ಮಕ್ಕಳು ಇದೇ ಥರ ಒಳ್ಳೆ ರೀತಿ ಇರಬೇಕು, ನನ್ನ ಮಕ್ಕಳು ನನ್ನ ಹಾಗೆ ಒಳ್ಳೆಯವರಾಗಿರಬೇಕು, ನಾನು ಯಾವ ರೀತಿ ಸಮಾಜ ಸೇವೆ ಮಾಡ್ತೀನಿ ಅದೇ ಪ್ರಕಾರ ನನ್ನ ಮಕ್ಕಳು ಕೂಡ ಸಮಾಜ ಸೇವೆ ಮಾಡಬೇಕು, ಉದ್ಧಾರ ಮಾಡಬೇಕು, ಈ ಥರ ಒಳ್ಳೆಯ ಆಲೋಚನೆಗಳಿರುತ್ತಾ? ಅಥವಾ ನನ್ನ ಮಕ್ಕಳು ಏನಾದರೂ ಪರವಾಗಿಲ್ಲ, ನಾನು ಮಾತ್ರ ಸೇವೆ ಮಾಡ್ತೀನಿ ಸಮಾಜ ಸೇವೆ, ನನ್ನ ಮಕ್ಕಳು ಏನಾದರೂ ಪರವಾಗಿಲ್ಲ ಅಂತ ಆಲೋಚನೆ ಇರುತ್ತಾ? ಇಲ್ಲ, ಒಳ್ಳೆಯ ಆಲೋಚನೆ ಇರುತ್ತೆ. ಇವಾಗ ಒಂದು 10 ಮಂದಿ ಮಕ್ಕಳು ಒಂದು ದಿನ ಏನು ಈ ಲೋಕದಲ್ಲಿ ಕೆಟ್ಟ ಚಟಗಳು ಪ್ರಾರಂಭದಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ ಅಂದ್ಕೊಳ್ಳೋಣ. ಕೆಟ್ಟ ಚಟಗಳಂದರೆ ಏನು? ಒಂದು ಗುಟ್ಕ ಆಗಿರ್ಬೋದು, ಇಲ್ಲಾಂದರೆ ಸಿಗರೆಟ್ಗಳಾಗಿರ್ಬೋದು, ಇಲ್ಲಾಂದರೆ ಕುಡುಕುತನ ಆಗಿರ್ಬೋದು. ಇಂಥದ್ದೇನಾದರೂ ಮಕ್ಕಳಲ್ಲಿ ಮುಖಾಮುಖಿಯಾಗಿ ನೋಡಿದಾಗ ಆ ಅರಸನು, ಧರ್ಮಾತ್ಮನು ಎಂಬುವಂಥ ಅರಸನು ನೋಡಿದಾಗ ಮಕ್ಕಳ ವಿಷಯದಲ್ಲಿ ಏನು ಯೋಚನೆ ಮಾಡ್ತಾನೆ? ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾನೆ. ಹೌದು, ನೋಡಿಪ್ಪ, ಇದೆಲ್ಲ ಒಳ್ಳೆಯದಲ್ಲ, ಇದು ಕೆಟ್ಟ ಚಟ, ಇದನ್ನು ಮಾಡಬಾರ್ದು, ಇದು ಪದ್ಧತಿ ಎಲ್ಲ ಅಂತೇಳಿ ಮೊದಲನೇದಾಗಿ ಏನು ಮಾಡ್ತಾನೆ ಅಂದರೆ ಎಚ್ಚರಿಕೆ ಕೊಡ್ತಾನೆ. ಎಚ್ಚರಿಕೆ ಕೊಟ್ಟಾಗ ಮಕ್ಕಳೇನಾಗಬೇಕು? ಸರಿ ಆಗಬೇಕು, ಆಯ್ತಪ್ಪ ನಾವು ಇನ್ನೊಂದು ಸಾರಿ ತಪ್ಪು ಮಾಡಲ್ಲ ಅಂತ. ಅದ್ರ ಜೊತೆಗೆ ಮತ್ತೆ ಇನ್ನು ಬೇರೆ ಚಟಗಳನ್ನು ಕಲ್ತ್ಕೊಂಡು ಅಪ್ಪನ ಮುಂದೆ, ಅಪ್ಪನು ನೋಡುವ ಹಾಗೆ, ತಂದೆ ನೋಡುವ ಹಾಗೆ ಮತ್ತೆ ಇನ್ನು ಬೇರೆ ಚಟಗಳನ್ನು ಕಲಿತು ಆ ತಂದೆ ಮುಂದೆಯೇ ಅನೇಕ ತಪ್ಪು ಕೆಲಸ ಮಾಡುವಾಗ ಹೇಗಿರುತ್ತೆ? ಇನ್ನು ಕೋಪ ಬರುತ್ತೆ. ಹೌದು. ಇವಾಗ ಬೀಡಿ, ಸಿಗರೇಟು, ಗುಟ್ಕಗಳು, ಇಲ್ಲಾಂದರೆ ಕುಡುಕುತನ, ಇವೇ ದೊಡ್ಡ ಕೆಟ್ಟದ್ದು. ಹೌದು, ಕೆಡಿಸುತ್ತೆ. ಅದ್ರ ಜೊತೆಗೆ ವ್ಯಭಿಚಾರ ಅಂದರೆ ಮನೆಯಲ್ಲೇ ಬೇರೆ ಬೇರೆ ಹೆಂಗಸರನ್ನು ಕರೆದುಕೊಂಡು ಬಂದು ಒಂದು ರೀತಿಯಲ್ಲಿ ದೊಡ್ಡದಾಗಿ ಪಾಪ ಮಾಡ್ತಾ ಇದ್ದರೆ, ಇಲ್ಲಾಂದರೆ ಒಂದು ರೀತಿಯಲ್ಲಿ ಹೊಲಸು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾಗ ತಂದೆ ನೋಡ್ತಾ ಏನಂತಾನೆ?
ಕೋಪಿಸ್ಕೊಳ್ತಾರೆ. ಮೊನ್ನೆನೇ ಹೇಳಿದ್ದೀನಿ ಅದು ಕೆಟ್ಟ ಚಟ, ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ದೀರಾ, ಅಂದರೆ ಈ ಈ ವ್ಯಭಿಚಾರ ಸಂಬಂಧಪಟ್ಟಂಥ ತಪ್ಪುಗಳು ಮಾಡ್ತಾ ಇದ್ದೀರಾ, ಇದು ಮಾಡಬಾರ್ದು ನೀವು ಅಂತೇಳಿ ಹೇಳ್ತಾರೆ, ಹೇಳಲ್ವ? ಹೇಳ್ತಾರೆ. ಖಂಡಿತವಾಗಿ ಈ ಮಾತನ್ನು ಹೇಳ್ತಾರೆ. ಹೇಳಿದಾಗ ಮತ್ತೆ ಕೇಳದೆ ಮತ್ತು ಇನ್ನೂ ದೊಡ್ಡದಾಗಿ ಪಾಪ ಮಾಡಿದಾಗ ಹೇಗಾಗುತ್ತೆ? ಸಹಿಸ್ಕೊಳ್ತಾರ ತಂದೆ? ಇಲ್ಲ, ಸಹಿಸ್ಕೊಳ್ಳಲ್ಲ. ಏನು ಮಾಡ್ತಾರೆ? ಮೊದಲನೇದಾಗಿ ಬುದ್ಧಿ ಮಾತು ಹೇಳ್ತಾರೆ, ಇನ್ನೊಂದು ಸಾರಿ ಹೇಳ್ತಾರೆ, 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ. ಆನಂತರ ನೋಡಿ 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 ಕೊನೆಯದಾಗಿ ತನ್ನ ಸೇವಕರಿರ್ತಾರೆ, ತನ್ನ ಸೇವಕರ ಮೂಲಕ ಏನು ಮಾಡ್ಬೋದು? ಧರ್ಮಾತ್ಮನು, ಒಳ್ಳೆ ಅರಸನು, ಅದರಲ್ಲಿ ಒಬ್ಬರೋ ಇಬ್ಬರು ಒಳ್ಳೆಯವರಿದ್ದಾರೆ ಅಂತ ತಿಳ್ಕೊಳ್ಳಿ, ಮಿಕ್ಕಿದೆಲ್ಲರೂ ಕೆಟ್ಟದ್ದು ಇದೇ ರೀತಿಯಲ್ಲಿ ಕೆಟ್ಟ ಚಟಗಳಿದ್ದಾಗ ಈ ಧರ್ಮಾತ್ಮನಾದಂಥ ಒಬ್ಬ ಅರಸನ ಏನು ಮಾಡ್ತಾನೆ? ಶಿಕ್ಷಿಸುತ್ತಾನೆ. ಅವರು ಖಂಡಿತವಾಗಿ ಶಿಕ್ಷೆ ಕೊಟ್ಟೇ ಕೊಡ್ತಾನಲ್ವ? ಹೌದು, ಖಂಡಿತವಾಗಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಂದರೆ 1 ತಪ್ಪಲ್ಲ, 2 ತಪ್ಪಲ್ಲ, ಪ್ರತಿನಿತ್ಯ ಪಾಪಗಳು, ಪ್ರತಿನಿತ್ಯ ಅನ್ಯಾಯ, ಪ್ರತಿನಿತ್ಯ ಒಂದು ಹೊಲಸು ಕಾರ್ಯಕ್ರಮಗಳು ಮುಖಾಮುಖಿಯಾಗಿ ನೋಡುವಾಗ ಆ ತಂದೆ ಸಹಿಸ್ಕೊಳ್ಳಲ್ಲ. ಹೌದಲ್ವ? ಹೌದು. ಇವಾಗ ಅದೇ ಪ್ರಕಾರ ಟೋಟಲ್ ಜಗತ್ತನ್ನು ದೇವರು ಉಂಟು ಮಾಡಿದ್ದಾರೆ. ಉಂಟು ಮಾಡಿದ ಮೇಲೆ ಈ ಜಗತ್ತಿನಲ್ಲಿದ್ದಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿದ ಮೇಲೆ ಮನುಷ್ಯರನ್ನು ಉಂಟು ಮಾಡ್ತಾರೆ. ಮನುಷ್ಯರ ವಿಷಯದಲ್ಲಿ ದೇವರು ಕೋರಿಕೊಂಡಿದ್ದೇನು? ದೇವರು ಕೋರಿಕೊಂಡಿದ್ದೇನು? ನಾನು ಪರಿಶುದ್ಧನು, ನನ್ನ ಮಕ್ಕಳು ಕೂಡ ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ಭಕ್ತರಾಗಿರಬೇಕು ಅಂಥೇಳಿ ಮನುಷ್ಯರನ್ನು ಉಂಟು ಮಾಡಿದ್ದಾರೆ. ಹೌದು. ಮನುಷ್ಯರು ಕೂಡ ಒಂದು ಸತ್ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ದೇವರು ಅವ್ರನ್ನ ಉಂಟು ಮಾಡಿ ಅವರಿಗೆ ಕೆಲಸ ಕೊಟ್ಟಾಗ, ಈ ಕೆಲಸವನ್ನು ಮಾಡದೆ ಈ ಲೋಕದಲ್ಲಿ ನೋಡುವಾಗ, ಟೋಟಲ್ ಈ ಸಮಾಜದಲ್ಲಿ ನೋಡುವಾಗ ಏನು ನಡೀತಾ ಇದೆ ಅಂದರೆ, ಸೃಷ್ಟಿ ಮಾಡಿರುವಂಥ ಆ ತಂದೆಯಾದ ದೇವರನ್ನು ಮರೆತು ಅನೇಕ ತಪ್ಪುಗಳನ್ನು ಮಾಡ್ತಾಯಿದ್ರೆ, ಅನೇಕ ಪಾಪಗಳನ್ನು ಮಾಡ್ತಾಯಿದ್ರೆ, ಅನೇಕ ಅನ್ಯಾಯ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರೆ ದೇವರು ಏನು ಮಾಡ್ತಾರೆ? ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಹೌದು, ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಕೊಟ್ಟಿಲ್ವ ಅಂತ ನೋಡುವಾಗ ಅನೇಕ ಸಾರಿ ದೇವರು ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾರೆ. ನೋಹನ ಕಾಲದಲ್ಲಿ ಸುಮಾರು 100 ವರ್ಷದವರೆಗೆ ನೋಹನನ ಮೂಲಕ ಎಚ್ಚರಿಕೆ ಕೊಡ್ತಾರೆ ಸಮಾಜಕ್ಕೆ. ಆಗಿನ ಕಾಲದಲ್ಲಿ ಕೆಟ್ಟೋಗಿದೆ ಜನ. ಹೌದು. ಒಂದು ಕುಟುಂಬ ಮಾತ್ರ ನೀತಿವಂತರಾಗಿದ್ದಾರೆ, ನೋಹನ್. ಈತನ ಮಾತ್ರ ನೀತಿವಂತನಾಗಿ ಕಾಣ್ತಾನೆ. ಮತ್ತು ಉಳಿದವರೆಲ್ಲರೂ ಏನಾಗಿದ್ದಾರೆ? ಉಳಿದವರು ಕೂಡ ದೇವ್ರ ಮಕ್ಕಳು ತಾನೆ. ಮತ್ತು ದೇವ್ರ ಮಕ್ಕಳಾದಾಗ ಅವರೆಲ್ಲರನ್ನ ಕಾಪಾಡಿಕೊಳ್ಳುವಂಥ ಒಂದು ಬಾಧೆ ದೇವ್ರಿಗಿರುತ್ತಾ? ಹೌದು, ಇರುತ್ತೆ. ಅದೇ ಪ್ರಕಾರ ಪ್ರಯತ್ನ ಮಾಡಿದ್ದಾರೆ ಇಲ್ವ ಅಂತ ನೋಡುವಾಗ ಪ್ರಯತ್ನ ಮಾಡಿದ್ದಾರೆ. ಕೊನೆಯದಾಗಿ ಯಾರು ಕೂಡ ಕೇಳಿಲ್ಲ. ಅವಾಗೇನು ಮಾಡಿದ್ರು? ಜಲಪ್ರಳಯ ತರಿಸಿದ್ರು. ಓಕೆ. ಜಲಪ್ರಳಯ ಬರೋದಕ್ಕೆ ಕಾರಣ ಏನಂತ ಗೊತ್ತಾಗುತ್ತೆ? ಮನುಷ್ಯರ ಕೆಟ್ಟತನ ಅಂತ ಗೊತ್ತಾಗುತ್ತಾ, ಅಥವಾ ಏನು ಪ್ರಕೃತಿ ಲೋಪಗಳಂತ ಗೊತ್ತಾಗುತ್ತಾ? ಮನುಷ್ಯರು ಮೊಟ್ಟ ಮೊದಲು ಮನುಷ್ಯರ ಕೆಟ್ಟತನ. ಹೌದು. ಮನುಷ್ಯರ ಕೆಟ್ಟತನ ಕಾಣುವುದರಿಂದ ಪ್ರಕೃತಿ ವಿಕೋಪಗೊಳ್ಳುವಂಥದ್ದು ನೋಡ್ತೀವಿ. ಪ್ರಕೃತಿ ವಿಕೋಪಗೊಳ್ಳಬೇಕಾದರೆ ಅದರ ಹಿಂದೆ ದೇವರ ಉಗ್ರತೆ ಇದೆ. ಓಕೆ. ಒಬ್ಬ ಅರಸನು ತನ್ನ ಮಕ್ಕಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡ್ತಾರೆ. ಅವ್ರು ಸರಿಯಾಗಲಿಲ್ಲಪ್ಪ ಅಂತಂದರೆ ಧರ್ಮಾತ್ಮನಾಗಿರುವಂಥ ಈ ಲೋಕದಲ್ಲಿ ಯಾರೇ ಆಗಲಿ ಒಳ್ಳೆಯದನ್ನು ಬಯಸ್ತಾರೆ. ಮಕ್ಕಳ ಮೂಲಕ ಅನ್ಯಾಯ ನಡೆದರೆ ಯಾವ ಅರಸನು ಕೂಡ ಸಹಿಸ್ಕೊಳ್ಳಲ್ಲ. ಅದೇ ಪ್ರಕಾರ ದೇವರು ಕೂಡ ಅಲ್ಲಲ್ಲಿ ಈ ಭೂಕಂಪಗಳು, ಜಲಪ್ರಳಯಗಳು, ಇಲ್ಲ ಚಂಡಮಾರುತಗಳು ಬಂದು ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಓಕೆ. ಜನರು ಬದಲಾಗಲಿ, ಎರಡನೇದಾಗಿ ವಿಚಾರ ಮಾಡಿ ಮೊದಲನೇದಾಗಿ ದೇವರನ್ನು, ಅಂದರೆ ತನ್ನನ್ನು ತಿಳ್ಕೊಳ್ತಾರೇನೋ ಅಂತೇಳಿ ಈ ರೀತಿ ಅಲ್ಲೆಲ್ಲಿ ಇಂಥ ಪ್ರಳಯ, ಇಲ್ಲಾಂದರೆ ಸುನಾಮಿಗಳು, ಇಲ್ಲಾಂದರೆ ಭೂಕಂಪಗಳು ಇವೆಲ್ಲ ಬರ್ತಾ ಇದೆ. ಬಂದಾಗ ಏನಪ್ಪ ಅಂದರೆ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಓಕೆ. ಆದರೆ ಈಗಿನ ಕಾಲದಲ್ಲಿ ವಿಜ್ಞಾನಿಗಳು, ಮೇಧಾವಿಗಳು ಪ್ರಕೃತಿಯಲ್ಲಿ ಎಲ್ಲಿ ಲೋಪಗಳಿದೆ ಅಂತೇಳಿ ಈ ರೀತಿ ಯೋಚನೆ ಮಾಡ್ತಾರೆ. ಈ ವಾತಾವರಣದಲ್ಲಿ ಇಂಥ ಕಡೆ ಭಯಂಕರವಾದಂಥ ಗಾಳಿ ಬರ್ತಾ ಇದೆ, ಆಮೇಲೆ ಮಳೆ ಬರ್ಬೋದು, ಆಮೇಲೆ ಜಲಪ್ರಳಯ ಬರ್ಬೋದು ಅಂಥೇಳಿ ಈ ರೀತಿ ಹೇಳ್ತಾರೆ. ಇನ್ನು ಕೆಲವು ಏನಪ್ಪ ಅಂತಂದರೆ ಅರಣ್ಯದಲ್ಲಿ ಗಿಡಗಳು, ಮರಗಳು ಕಡಿಯುವುದರಿಂದ, ಅವುಗಳನ್ನು ನಾಶ ಮಾಡಿರುವುದರಿಂದ ಊರಿನಲ್ಲಿ ನೀರು ನುಗ್ಗುತ್ತಾ ಇದೆ. ಹೌದು. ಯಾಕೆಂದರೆ ಈ ಗಿಡಗಳು, ಮರಗಳನ್ನು ಕಡಿದಾಗ
ಈ ಭಯಂಕರವಾದಂಥ ಜಲಪ್ರಳಯ ನೀರು ಬಂದಾಗ ಏನಾಗುತ್ತಂದರೆ ಗಿಡಗಳಿದ್ದರೆ ನೀರು ಹೇಳ್ಕೊಳ್ಳುತ್ತೆ. ಅನೇಕ ಮರಗಳನ್ನು ಗಿಡಗಳನ್ನು ಕಡಿದಾಗ ನೀರೇನಾಗುತ್ತಂದರೆ ಅಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ಹರಿಯುತ್ತೆ, ಊರು ಒಳಗಡೆ ನುಗ್ಗುತ್ತೆ. ಈ ರೀತಿ ಅಪಘಾತಗಳು ನಡೆಯುತ್ತೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಅದೂ ಒಂದು ರೀತಿಯಲ್ಲಿ ನಿಜನೇ. ಆದರೆ ಇದರ ಹಿಂದೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಮನುಷ್ಯರ ಅಪರಾಧಗಳೇ ಕಾರಣ. ಓಕೆ. ಮನುಷ್ಯನೇನಪ್ಪ ಅಂದರೆ ಯಾವ ತಪ್ಪು ಮಾಡದೆ ಯಥಾರ್ಥನಾಗಿ ಭಕ್ತಿಯಿಂದ ಒಳ್ಳೆ ರೀತಿಯಿಂದ ಇಲ್ಲಿ ನಡ್ಕೊಂಡ್ರೆ ಯಾವ ಅಪಾಯಗಳು ಇರಲ್ಲ. ಭಕ್ತಿ ಇರಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು. ಆವಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸೊ ಅಂದರೆ ಅಂಕಲ್, ನೀವು ಇವಾಗ ಹೇಳಿರೋ ಪ್ರಕಾರ ನೋಹನ ಕಾಲದಲ್ಲಿ ಜನರು ತಪ್ಪು ಮಾಡಿರೋದ್ರಿಂದ ದೇವರು ಜಲಪ್ರಳಯವನ್ನು ಬರಮಾಡಿದ್ರು ಅಂತ ಹೇಳಿದ್ರಿ. ಸೊ ಮತ್ತು ದೇವರ ಮಕ್ಕಳು ಜಲಪ್ರಳಯದಲ್ಲಿ ಇದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಹೌದು. ಮತ್ತು ಅಂಥವ್ರನ್ನ ಕಾಪಾಡೋ ಜವಾಬ್ದಾರಿ ದೇವರದಿದೆ. ಹೌದು. ಇದೆ ಅಂತಂದಮೇಲೆ ದೇವರವ್ರನ್ನ ಕಾಪಾಡಲಿಕ್ಕೆ ಏನು ಮಾಡಿದ್ದಾರೆ? ದೇವರು ಕಾಪಾಡೋದಕ್ಕೆ ಇವಾಗ ನೋಹಾನನು ಅಂತ ಭಕ್ತನೇ ಇರ್ತಾನೆ. ಎಲ್ಲರನ್ನೂ ನೋಡ್ತಾರೆ ದೇವರು, ಟೋಟಲ್ ಭೂಲೋಕದಲ್ಲಿ ಎಲ್ಲರನ್ನೂ ನೋಡ್ತಾರೆ. ನೋಹಾನನನ್ನು ಪರಿಶೋಧನೆ ಮಾಡಿದಾಗ ನೋಹಾನನು ನೀತಿವಂತನಾಗಿರುತ್ತೆ. ಓಕೆ. ನೀತಿವಂತನಾದಂಥ ನೋಹಾನನಿಗೆ ಒಂದು ಆಜ್ಞೆ ಕೊಡ್ತಾನೆ. ನೋಡಪ್ಪ ನೋಹಾನನೇ, ನಾನು ಈ ಲೋಕಕ್ಕೆ ಜಲಪ್ರಳಯ ತರಿಸಿ ಟೋಟಲ್ ಎಲ್ಲರನ್ನ ನಾಶ ಮಾಡ್ತೀನಿ. ಯಾಕೆಂದರೆ ಇವರು ಎಲ್ಲರ ಮಧ್ಯದಲ್ಲಿ ಕೆಟ್ಟತನ ಕಾಣ್ತಾ ಇದೆ. ಓಕೆ. ಕೆಟ್ಟತನ ಕಾಣ್ತಾ ಇದೆ, ಒಬ್ಬರಲ್ಲಿ ಕೂಡ ಒಳ್ಳೆಯದು ಕಾಣ್ತಾ ಇಲ್ಲ. ಇವರೆಲ್ಲರೂ ನೋಡುವಾಗ ನೀನು ಮಾತ್ರ ನೀತಿವಂತನಾಗಿ ಕಾಣ್ತಾ ಇದೆ. ಅದಕ್ಕೆ ನಿನಗೊಂದು ಅವಕಾಶ ಕೊಡ್ತೀನಿ, ನೀನೊಂದು ನಾವೇ ಕಟ್ಕೊಂಡು ಇವರೆಲ್ಲರಿಗೆ ಸುವಾರ್ತೆ ಮಾಡು. ದೇವರು ಜಲಪ್ರಳಯವನ್ನು ತರಿಸ್ತಾ ಇದ್ದಾರೆ, ನೀವು ಬದಲಾದರೆ ನಿಮಗೆ ರಕ್ಷಣೆ ಇರುತ್ತೆ. ಓಕೆ. ಬದಲಾಗದು ಹೋದರೆ ನೀವು ನಾಶವಾಗ್ತೀರಾ. ಇದು ದೇವರ ಅಪ್ಪಣೆ. ನೀವು ಮಾಡೋ ತಪ್ಪನ್ನು ಬಿಡಿ. ಮೊದಲನೇದಾಗಿ ನಿಮ್ಮ ತಪ್ಪುಗಳನ್ನು ಬಿಡಿ. ನೀವು ಮಾಡುವಂಥ ಅಪರಾಧಗಳು ಕೆಟ್ಟದ್ದು ಕಾಣ್ತಾ ಇದೆ. ದೇವರು ತಂದೆ, ಆತನು ನಮ್ಮ ಎತ್ತ ತಂದೆ, ಆತನು ಸಹಿಸ್ಕೊಳ್ತಾ ಇಲ್ಲ, ಆತನು ನೊಂದುಕೊಂಡಿದ್ದಾನೆ, ಬಾಧೆ ಪಡ್ತಾ ಇದ್ದಾನೆ. ನಿಮ್ಮಲ್ಲಿ ಕೆಟ್ಟದ್ದು ಕಾಣ್ತಾ ಇದೆ, ಆ ಕೆಟ್ಟದನ್ನು ಬಿಡಿ ಅಂಥೇಳಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 100 ವರ್ಷದವರೆಗೆ. ಓಕೆ. 1 ವರ್ಷ 2 ವರ್ಷ ಹೇಳಿಲ್ಲ, ಸುಮಾರು 100 ವರ್ಷದವರೆಗೆ ನೋಹಾನನ ಮೂಲಕ ಅಲ್ಲಿ ಸುವಾರ್ತೆಯನ್ನು ತಿಳಿಸಿದಾಗ ಇವರು ವಿಚಾರ ಮಾಡಬೇಕಲ್ಲ. ಹೌದು, ವಿಚಾರ ಮಾಡಬೇಕು ತಾನೆ. ಆದರೆ ಅವಮಾನಪಡಿಸಿದ್ದಾರೆ. ಯಾರಿಗೆ ಅವಮಾನ? ದೇವ್ರಿಗೂ ಅವಮಾನ. ಎರಡನೇದಾಗಿ ಭಕ್ತನಾಗಿರುವಂಥ ನೋಹಾನ್ ಕೂಡ ಅವಮಾನ ಪಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ, ಭಯಂಕರ ರೀತಿಯಲ್ಲಿ. ಸೊ ಇಷ್ಟು 100 ವರ್ಷಗಳ ಕಾಲ ಅವರಿಗೆ ಬದಲಾಗಿ ಅಂತ ಹೇಳ್ತಿದ್ರು ಕೂಡ ಜನರು ಬದಲಾಗಿಲ್ಲ. ಆ ಒಂದು ಕಾರಣಕ್ಕೆ ದೇವರು ಜಲಪ್ರಳಯದಲ್ಲಿ ಅವರೆಲ್ಲರನ್ನ ಮುಂಚಿತವಾಗಿ ದೇವರು ನೊಂದುಕೊಂಡಿದ್ದಾರೆ. ಅನೇಕ ಪಾಪಗಳನ್ನು ಮಾಡುವಾಗ, ಅನೇಕ ಪಾಪಗಳು ಅಂತಂದಾಗ ಗೊತ್ತಲ್ಲ, ದೇವರ ಧರ್ಮವನ್ನು ಬಿಟ್ಟು ಮಾಡುವಂಥದ್ದೇ ಪಾಪ. ದೇವರು ಅವರಿಂದ ಎದುರು ನೋಡಿರುವಂಥದ್ದು ಒಂದೇ, ನೀವು ಒಳ್ಳೆಯವರಾಗಿರಿಪ್ಪ, ನೀವು ಒಳ್ಳೆಯವರಾಗಿರಿ, ಯಾರಿಗೂ ಅನ್ಯಾಯ ಮಾಡಬೇಡಿ, ಯಾರಿಗೂ ತೊಂದರೆ ಕೊಡಬೇಡಿ, ನೀವು ಕಷ್ಟಪಡಿ, ಒಳ್ಳೆ ಊಟ ಮಾಡ್ಕೊಳ್ಳಿ, ದೇವರನ್ನ ಧ್ಯಾನದಲ್ಲಿರಿ. ಹೌದು. ದೊಡ್ಡ ತಪ್ಪ ಇಲ್ಲ. ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಅಂದರೆ ಆತ್ಮಿಕವಾಗಿ ಒಳ್ಳೇದಿರುತ್ತೆ, ಶಾರೀರಿಕವಾಗಿ ಒಳ್ಳೇದಿರುತ್ತೆ. ಹೌದಲ್ವಾ? ದೇವರೇನಾದರೂ ಕೆಟ್ಟದ್ದನ್ನು ಬಯಸಿದ್ರಾ? ಇಲ್ಲ, ಒಳ್ಳೆಯದನ್ನು ಹೇಳಿದ್ದಾರೆ. ಇವಾಗ ನಮಗೆ ಇದಕ್ಕೊಂದು ಉದಾಹರಣೆ ಬೇಕು ಅಂದರೆ, ನಾವು ಮನೆ ಹತ್ರ ಕೆಲವು ಪ್ರಾಣಿಗಳು ಪಕ್ಷಿಗಳನ್ನು ಬೆಳೆಸ್ಕೊಳ್ತೀವಿ. ಹೌದು. ಇಲ್ಲಾಂದರೆ ತೋಟ ಇದ್ದರೆ ತೋಟದಲ್ಲಿ ಗಿಡಗಳನ್ನು ಮರಗಳನ್ನು ಬೆಳೆಸ್ಕೊಳ್ತೀವಿ. ಹೌದು. ನಮ್ಮ ಮನೆ ಹತ್ರ ಒಂದು ಕೋಳಿಗಳಿದೆ ಅಂತೀವಿ, ಒಂದು 10 ಕೋಳಿಗಳಿದೆ. ಈ 10 ಕೋಳಿಗಳಿಗೆ ನಾವು ಪ್ರತಿನಿತ್ಯ ಆಹಾರವನ್ನು ಕೊಟ್ಟು ಬೆಳೆಸ್ತೀವಿ. ಹೌದು. ಹುಟ್ಟಿದಾಗ ಕೋಳಿ ಎಷ್ಟು ಇರುತ್ತೆ? ಕೋಳಿಗಳು ಹುಟ್ಟಿದಾಗ ಚಿಕ್ಕ ಮರಿಗಳಿರುತ್ತೆ. ಹೌದು. ಇವಾಗ ಒಬ್ಬ ಯಜಮಾನನಿಗೆ, ಈ ಕೋಳಿಗಳನ್ನು ಸಾಕುವಂಥ ಯಜಮಾನನಿಗೆ ಏನು ಕೋರಿಕೆ ಇರುತ್ತೆ? ಅದು ಬೆಳಿಬೇಕು, ದೊಡ್ಡದಾಗಬೇಕು, ಒಳ್ಳೆಯ ಮಾಂಸ ಇರಬೇಕು. ಹೌದೌದು. ಕೋಳಿ ಬೆಳೆಸುವಂಥ ಒಬ್ಬ ಯಜಮಾನ ನಿಜ. ಪ್ರತಿನಿತ್ಯ ಆ ಕೋಳಿಗಳಿಗೆ ಆಹಾರ ಕೊಡ್ತಾನೆ. ಹೌದು. ಏನು ನೋಡ್ತಾನೆ? ಅದು ಬೆಳಿಬೇಕು ಅಂತೇಳಿ ಸಾಕ್ತಾನೆ, ನೋಡ್ತಾ ಇರ್ತಾನೆ. ಹೌದೌದು. 1 ವಾರ ಆಯಿತು ಅಷ್ಟೇ ಇದೆ, 2 ವಾರ ಆಯಿತು ಅಷ್ಟೇ ಇದೆ, 3 ವಾರ ಆಯಿತು ಅಷ್ಟೇ ಇದೆ, ಒಂದು 10 ವಾರ ಆಯಿತು, ಇಲ್ಲ 2 ತಿಂಗಳಾಯಿತು. ಇವಾಗ ಒಂದು ಕೋಳಿ ಬೆಳಿಬೇಕಾದ್ರೆ ಎಷ್ಟು ತಿಂಗಳ ಬೇಕು? ಸುಮಾರು ಒಂದು 3 ತಿಂಗಳ 4 ತಿಂಗಳ ಅಂದ್ಕೊಳ್ಳೋಣ. ಓಕೆ.
10 ತಿಂಗಳು ಹಾಕಿದ್ರು ಪ್ರತಿನಿತ್ಯ ಕಾಳು ಹಾಕ್ತಾ ಇದ್ದಾನೆ, ಅವು ತಿಂತಾ ಇದ್ದಾವೆ ಎಲ್ಲ ಖಾಲಿ ಆಗ್ತಾ ಇದೆ. ಕೋಳಿ ಮಾತ್ರ ಅಷ್ಟೇ ಇದೆ ಅಂತ ತಿಳ್ಕೊ. ಓಕೆ, ಅದರಿಂದ ಪ್ರತಿಫಲ ಕಾಣ್ತಾ ಇಲ್ಲ, ಪ್ರಯೋಜನ ಇಲ್ಲ. ಅದೇ ಪ್ರಕಾರ ಒಂದು ಗಿಡಗಳನ್ನು ಬೆಳೆಸಿದ್ದಾರೆ ಅಂತ ತಿಳ್ಕೊಳ್ಳಿ. ಗಿಡಗಳನ್ನು ಅಂದರೆ ತೋಟ ಹಾಕಿದ್ದಾನೆ, ಗಿಡಗಳನ್ನು ಬೆಳೆಸಿದ್ದಾನೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಗಿಡ ಬೆಳೆದಿದೆ, ಫಲ ಕೊಡುವಂಥ ಸಮಯ ಬಂದಿದೆ. ಫಲ ಕೊಡುವಂಥ ಸಮಯ ಬಂದಾಗ ಉಳುಕು ಫಲಗಳು ಬಂದಿದೆ ಅಂತ ತಿಳ್ಕೊ. ಯಜಮಾನ ಏನು ಮಾಡ್ತಾನೆ, ತೋಟದ ಯಜಮಾನ ಮತ್ತೊಂದು ಸಾರಿ ಆತನಿಗೆ ತಾಳ್ಮೆ ಇದ್ದರೆ ಏನು ಮಾಡ್ತಾನೆ ಅಂದರೆ ಗೊಬ್ಬರ ಹಾಕ್ತಾನೆ, ಔಷಧಿ ಹಾಕಿ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. 1 ವರ್ಷ ನೋಡ್ತಾನೆ. 2ನೇ ವರ್ಷಕ್ಕೆ ಏನಪ್ಪ ಅಂದರೆ ಒಳ್ಳೆ ಫಲ ಬರಬೇಕು. ಕಷ್ಟಪಟ್ಟಿದ್ದಾನಲ್ಲ, ಕಷ್ಟಪಟ್ಟ ಪ್ರಕಾರ ಒಳ್ಳೆ ಫಲ ಬರಬೇಕು. ಒಳ್ಳೆ ಫಲ ಬರದೆ ಫಲ ಏನೋ ಬಂದಿದೆ, ಉಳುಕು ಫಲ ಬಂದಿದೆ ಅಂತ ತಿಳ್ಕೊ. ಉಳುಕು ಎಲ್ಲ ಉಳುಕು. ಅವಾಗೇನು ಮಾಡ್ತಾನೆ ಯಜಮಾನ, ತನಗೆ ತಾಳ್ಮೆ ಇದ್ದರೆ, ತನಗೆ ಶಕ್ತಿ ಇದ್ದರೆ ಮತ್ತೇನು ಮಾಡ್ತಾನೆ, ಮತ್ತೊಂದು ವರ್ಷ ನೋಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಮತ್ತೊಂದು ವರ್ಷ ನೋಡಿ ಪ್ರಯತ್ನ ಮಾಡಿದಾಗ ಮತ್ತೊಂದು ವರ್ಷದಲ್ಲಿ ಕೂಡ ಅದೇ ಉಳುಕು ಫಲ ಕೊಡ್ತಾ ಇದೆ ಈ ಫಲಗಳು, ಗಿಡಗಳು. ಅವಾಗೇನು ಮಾಡ್ತಾನೆ, ತಾಳ್ಮೆ ಕಳ್ಕೊಳ್ತಾನೆ. ಮತ್ತೆ ಒಂದು ವೇಳೆ ನೋಡೋಣ ಅಂತೇಳಿ ಮತ್ತೊಂದು ವರ್ಷ ಟ್ರೈ ಮಾಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಬಂದರೆ ಏನು ಮಾಡ್ತಾನೆ, ಕೊನೆಯದಾಗಿ ಒಂದೇ ನಿರ್ಣಯ, ಕಡ್ದಾಕ್ಬಿಡೋದು ಅಷ್ಟೇ. ಅಂದರೆ ಅದಕ್ಕೆ ಕಡ್ದಾಕ್ಬೇಕಾದ್ರೆ ಆ ಗಿಡಗಳಲ್ಲಿ ಜೀವ ಇದೆಯಾ ಇಲ್ವಾ? ಜೀವ ಇದೆಯಾ? ಹೌದು, ಗಿಡಗಳಲ್ಲಿ ಜೀವ ಇದೆ. ಜೀವ ಇದ್ದಂತಹ ಗಿಡಗಳನ್ನು ಕನಿಕರ ಇಲ್ಲದೆ ಈ ಯಜಮಾನನು, ತೋಟದ ಯಜಮಾನನ ಕಡ್ದಾಕ್ತಾನೆ ಇಲ್ವಾ? ಕಡ್ದಾಕ್ತಾನೆ. ಅದೇ ಪ್ರಕಾರ ದೇವರು ಕೂಡ ಮೊದಲನೇದಾಗಿ ಊಟ ಕೊಟ್ಟಿದ್ದಾನೆ, ಆಹಾರ ಕೊಟ್ಟಿದ್ದಾನೆ, ಗಾಳಿ ನೀರು ಎಲ್ಲ ಕೊಟ್ಟಿದ್ದಾನೆ, ದೇವ್ರದೇ. ಎರಡನೇದಾಗಿ ಶರೀರ ಕೂಡ ದೇವ್ರದೇ. ದೇವರು ಕೋರಿಕೊಂಡದ್ದು ಏನಪ್ಪ ಅಂದರೆ ಒಳ್ಳೆ ಫಲಗಳು ನೀವು ಕೊಡಬೇಕು ಅಂತ ಕೋರಿಕೊಳ್ತಾನೆ. ನೀತಿವಂತರಾಗಿರಿ. ಒಳ್ಳೆ ಫಲ ಅಂದರೆ ಈ ಸಮಾಜದಲ್ಲಿ ನೀವು ನನ್ನ ಕುಟುಂಬ, ನೀವು ಹೆಂಗಿರಬೇಕು, ಭಕ್ತಿ ಇರಬೇಕು, ಒಳ್ಳೆ ಮಾತುಗಳಿರಬೇಕು. ಅದೇ ನಾನು ಎದುರು ನೋಡ್ತಾ ಇದ್ದೀನಿ, ಆತ್ಮಿಕವಾದ ಫಲಗಳು. ಅದು ಸಿಗಲಿಲ್ಲ ಅಂತಂದರೆ ಮತ್ತೆ ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸೋದಕ್ಕೆ, ಭಕ್ತಿ ಮಾರ್ಗದಲ್ಲಿ ಬೆಳೆಸೋದಕ್ಕೆ ನಾನೇನು ಮಾಡಿದ್ದೀನಿ, ನೋಹನನ ಮೂಲಕ ಸುವಾರ್ತೆ ಏನಾಗಬೇಕು, ಒಬ್ಬ ಯಜಮಾನ ತೋಟದಲ್ಲಿ ಏನೋ ಗಿಡಗಳು ಹಾಕಿದಾಗ ಗೊಬ್ಬರ ಹಾಕ್ತಾನೆ, ಸೇವಕರೆಡಿಸಿ. ತಂದೆಯಾದ ಯಜಮಾನನು ತನ್ನ ಸೇವಕನ ಮೂಲಕ ಸುವಾರ್ತೆ ಸಾರಿಸಿದ್ದಾನೆ, ಆತ್ಮಿಕವಾದಂಥ ಒಂದು ಔಷಧಿ. ಇದ್ರ ಮೂಲಕ ಅವ್ರು ಏನಾಗಬೇಕು, ಸೆಟ್ ಆಗಬೇಕು. ಹೌದು, ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಸರಿ ಮಾಡಿಕೊಂಡು, ಅಪ್ಪ ನಾವು ತಪ್ಪು ಮಾಡಿದ್ವಿ, ನಮ್ಮನ್ನು ಕ್ಷಮಿಸುಪ್ಪ ಅಂತೇಳಿ ಕೇಳ್ಕೊಳ್ಬೇಕು. ಹೌದು, ಕೇಳ್ಕೊಂಡಿಲ್ಲ. ಎರಡನೇದಾಗಿ ಅವಮಾನಪಡಿಸಿದ್ದಾರೆ. ಎಷ್ಟು ದಿನ ನೋಡಬೇಕು ಅವ್ರನ್ನ? ಕನಿಕರ ಇಲ್ಲದೆ ಒಬ್ಬ ಯಜಮಾನ ಯಾವ ರೀತಿ ತೋಟದಲ್ಲಿ ಈ ಮರಗಳನ್ನು ಕಡ್ದಾಕ್ತಾನೋ ಅದೇ ಪ್ರಕಾರ ನೀರಿನ ಮೂಲಕ ಅವರನ್ನು ನಾಶ ಮಾಡಿದ್ದಾನೆ. ಇದು ನಡೆದಿದೆ. ಅಂದರೆ ದೇವರು ಮಾಡಿದ್ದು ಏನಾದರೂ ತಪ್ಪನಿಸ್ತಾ ಇದೆಯಾ? ಇಲ್ಲ. ಒಂದು ವೇಳೆ ದೇವರು ಹೇಳದೆ ಕೇಳದೆ ಏಕ್ದಮ್ ಭೂಕಂಪಗಳನ್ನು ತರಿಸಿದ್ರೆ, ಏಕ್ದಮ್ ಜಲಪ್ರಳಯನ ತರಿಸಿದ್ರೆ ತಪ್ಪನಿಸ್ಬೋದು. ಆಲ್ರೆಡಿ ಮುಂಚಿತವಾಗಿ ತಿಳಿಸಿದಾರಲ್ಲ. ಹೌದು, ತಪ್ಪೆಲ್ಲಿ ಕಾಣುತ್ತೆ? ಅಂದರೆ ದೇವರು ಪ್ರೀತಿ ಸ್ವರೂಪರು. ಯಾಕೆಂದರೆ ಕಾಪಾಡಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಪಾಪ ನಡೆದಾಗ ಮಾತ್ರ ದೇವರು ಸಹಿಸಲ್ಲ ಅಂತೇಳಿ ಏಕ್ದಮ್ ನಾಶ ಮಾಡಲ್ಲ. ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾರೆ. ಎಚ್ಚರಿಕೆ ಕೊಟ್ಟಾಗ ಅವನು ಬದಲಾಗಬೇಕು. ಈಗಿನ ಕಾಲದಲ್ಲಿ ಕೂಡ ಅದೇ ನಡೀತಾ ಇದೆ. ಈಗಿನ ಕಾಲದಲ್ಲಿ ಪ್ರಪಂಚದಲ್ಲಿ ಸತ್ಯವಾದ ಸುವಾರ್ತೆ ನಡೀತಾ ಇದೆ, ಹೌದಲ್ವಾ? ಹೌದು. ದೇವರನ್ನು ನಂಬಿಕೊಂಡಿರುವಂಥ ಪ್ರಜೆಗಳು ಸುವಾರ್ತೆ ಹೇಳ್ತಾ ಇದ್ದಾರೆ, ಬದಲಾಗ್ರಿ ಅಂತೇಳಿ. ಎಷ್ಟು ತಪ್ಪುಗಳು ನಡೀತಾ ಇದೆ, ಎಷ್ಟು ತಪ್ಪುಗಳು. ಒಂದು ರೀತಿಯಲ್ಲಿ ಅನೇಕ ಚಟಗಳು ಕಲ್ತಿದ್ದಾರೆ, ಅನೇಕ ಕುಡುಕುತನ, ಆಮೇಲೆ ವ್ಯಭಿಚಾರ ನಡೀತಾ ಇದೆ. ಅದು ಅಲ್ಲದೆ ಈ ಸಮಾಜದಲ್ಲಿ ಸೇವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಲ್ಲಿ ಕೂಡ ಏನು ನಡೀತಾ ಇದೆ ಅಂದರೆ ಅನ್ಯಾಯ ನಡೀತಾ ಇದೆ. ಆಸ್ಪತ್ರೆಗಳಲ್ಲಿ ಕೂಡ ರೋಗಿಗಳಿಗೆ ಒಳ್ಳೆಯ ವೈದ್ಯವನ್ನು ನೀಡ್ತಾ ಇದ್ದಾರಾ? ಇಲ್ಲ. ಅಲ್ಲಿ ಕೂಡ ಮೋಸ ನಡೀತಾ ಇದೆ. ಅಂದರೆ ವೈದ್ಯರ ಮೂಲಕ ಕೂಡ ಕೆಲವರು ಒಳ್ಳೆಯವರು ಇರ್ತಾರೆ, ಒಳ್ಳೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ತುಂಬ ಜನ ಹಣದಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ಏನೇನೋ ಮೆಡಿಸಿನ್ ಕೊಡುವಂಥದ್ದು ನಡೀತಾ ಇದೆ. ಒಂದು ರೀತಿಯಲ್ಲಿ ಅಲ್ಲಿ ಕೂಡ ನಾಶವಾಗ್ತಾ ಇದ್ದಾರೆ. ಒಂದು ವೇಳೆ ಈ ಸಮಾಜದಲ್ಲಿ ಒಳ್ಳೆಯ ಆಹಾರ ತಿಂದು ನಾವು ನೆಮ್ಮದಿಯಿಂದ ನಿದ್ದೆ ಮಾಡೋಣ, ನೆಮ್ಮದಿಯಿಂದ ಇರೋಣ ಅಂದಾಗ ಒಳ್ಳೆಯ ಆಹಾರ ಏನಿದೆ ಎಲ್ಲ ಕೆಳಿಸಿದಾರ? ಹೌದು. ನೀರೇನಿದೆ, ಒಳ್ಳೆ ನೀರ ಕೆಟ್ಟ ನೀರ? ಇವಾಗ ಒಂದು ಕಾಲದಲ್ಲಿ ಆರೋಗ್ಯಕರವಾದಂಥ ನೀರಿತ್ತು, ಹೌದಲ್ವ? ಹೌದು. ಒಂದು ಕಾಲದಲ್ಲಿ ಆರೋಗ್ಯಕರವಾದಂಥ ನೀರಿತ್ತು. ಇವಾಗ
ಕೆಡಿಸಿದ್ದಾರಾ ಅಥವಾ ಏನು ಮಾಡಿದ್ದಾರೆ? ಕೆಡಿಸಿದ್ದಾರೆ. ಹಳ್ಳಿ ಊರಲ್ಲಿ ಕೂಡ ಫಿಲ್ಟರ್ ವಾಟರ್ ತಗೊಂಡು ಕುಡಿಬೇಕು. ಹೌದು. ಎಷ್ಟು 10 ರೂಪಾಯಿ 20 ರೂಪಾಯಿ ಬಾಟಲ್ ತೊಗೊಂಡು. ಒಂದು ಕಾಲದಲ್ಲಿ ಇದ್ದಿಲ್ಲ, ಇದಿರಲಿಲ್ಲ. ಎಷ್ಟು ಆರೋಗ್ಯವಾಯಿತು, ಎಷ್ಟು ಒಳ್ಳೆಯದಿತ್ತು. ಇವಾಗ ಏನು ಮಾಡಿದಾರಪ್ಪ ಅಂತ ನೋಡುವಾಗ ಎಲ್ಲ ಕಲ್ತಿ ಮಾಡಿದ್ದಾರೆ. ಅಂದರೆ ನೀರಿನ ಮೂಲಕ ಕೂಡ ಮಾರಾಟ, ವ್ಯಾಪಾರ, ಗಾಳಿ ಮೂಲಕ ವ್ಯಾಪಾರ. ಈ ತರಕಾರಿ ಎಲ್ಲಾದರೂ ಒಳ್ಳೆ ತರಕಾರಿ ಸಿಗುತ್ತಂದ್ರೂ ಕೂಡ ಒಳ್ಳೆ ತರಕಾರಿ ಎಲ್ಲಿ ಸಿಗುತ್ತೆ? ಅದು ಕೂಡ ಕಲ್ತಿ ಇದೆಯಾ? ಹೌದು, ಹೌದು. ತರಕಾರಿಯಲ್ಲಿ ಕಲ್ತಿ ಮಾಡಿದ್ದಾರೆ. ಕೊನೆಯದಾಗಿ ದವಸ ಧಾನ್ಯಗಳು, ದವಸ ಧಾನ್ಯಗಳನ್ನು ನೋಡ್ತಾ ಇದ್ದರು, ಅದರಲ್ಲೂ ಕೂಡ ಕಲ್ತಿ ಮಾಡಿದ್ದಾರೆ. ದವಸ ಧಾನ್ಯಗಳಲ್ಲಿ ಕಲ್ತಿ, ಆಹಾರದಲ್ಲಿ ಕಲ್ತಿ, ನೀರಿನಲ್ಲಿ ಕಲ್ತಿ ಮಾಡಿದ್ದಾರೆ. ಮತ್ತೇನಪ್ಪ, ಏನಾದರೂ ಮಾಂಸ ತೊಗೊಳ್ಬೇಕು ಅಂತಂದರೆ ಇದು ಕೂಡ ಏನು ಮಾಡಿದ್ದಾರೆ, ಇಂಜೆಕ್ಷನ್ ಕೊಟ್ಟು ಅದನ್ನು ಕೂಡ ಬೇಗ ಬೆಳೆಸ್ತಾ ಇದ್ದಾರೆ. ಮಾಂಸ ತಿಂದರೂ ಸುಖ ಇಲ್ಲ. ಹೌದು. ಏನಾದರೂ ತಿಂದು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡೋಣ, ಎಲ್ಲಿ ಸುಖ ಇದೆ? ಏನು ತಿಂದರೂ ಇದು ತಿಂದರೂ ರೋಗ ಬರುತ್ತೇನಂತ ಭಯ ಇದೆ ಇವಾಗ ಎಲ್ಲರಿಗೇನಪ್ಪ ಅಂದರೆ, ಇದು ತಿಂದರೆ ಈ ರೋಗ ಬರುತ್ತೇನೋ, ಅದು ತಿಂದರೆ ಈ ರೋಗ ಬರುತ್ತೇನೋ, ಇದು ತಿಂದರೆ ಈ ರೋಗ ಬರುತ್ತೇನೋ ಅಂಥೇಳಿ ಎಲ್ಲರೂ ಭಯದಿಂದ ಇದ್ದಾರೆ. ಇಷ್ಟೊಂದು ಭಯ ಬರೋದಕ್ಕೆ ಕಾರಣ ಏನು? ಮನುಷ್ಯರು ತಾನೆ, ಮನುಷ್ಯರ ಅಪರಾಧಗಳು ತಾನೆ, ಮನುಷ್ಯರ ಪಾಪಗಳು ತಾನೆ. ಇವೆಲ್ಲ ನೋಡುವಾಗ ಮತ್ತು ಉಂಟು ಮಾಡಿರುವಂಥ ಹೆತ್ತ ತಂದೆ ಇಷ್ಟೆಲ್ಲ ಪಾಪಗಳು, ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ದಾಗ ದೇವರು ನೋಡಿಕೊಂಡು ಹೇಗೆ ಸಹಿಸ್ಕೋಬೇಕು? ಅದಕ್ಕೆ ಅಲ್ಲಲ್ಲಿ ಈ ಸುಂಟರ ಗಾಳಿ ಬರ್ತಾ ಇದೆ, ಬಿರುಗಾಳಿ ಬರ್ತಾ ಇರುತ್ತೆ, ಇಲ್ಲಾಂದರೆ ಜಲಪ್ರಳಯ ಬರ್ತಾ ಇತ್ತು. ಇದು ಬಂದಾಗ ವಿಚಾರ ಮಾಡಬೇಕು. ಎಲ್ಲರೂ ಹಿರಿಯರು, ಪಂಡಿತರು ವಿಚಾರ ಮಾಡಬೇಕು. ಇವ್ರ ವಿಚಾರ ಏನಪ್ಪ ಅಂತಂದರೆ, ಏನಿರ್ಬೋದು, ಗಾಳಿ ಯಾಕೆ ಬಂತು? ಆ ಗಾಳಿ ಕೋಪ ಮಾಡ್ಕೊಂಡಿದೆ ಅಂತ ಒಬ್ಬನಂತಾನೆ. ಓಕೆ. ಸಮುದ್ರ ಕೋಪ ಮಾಡ್ಕೊಂಡಿದೆ ಇನ್ನೊಬ್ಬನಂತಾನೆ. ಇಲ್ಲಾಂದರೆ ಕಾವೇರಮ್ಮ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಮತ್ತೊಬ್ಬನಂತಾನೆ. ಅಂದರೆ ಇವರೆಲ್ಲರಿಗೆ ಈ ಕಾವೇರಿಯಮ್ಮ ತಾಯಿಯನ್ನು ಉಂಟು ಮಾಡಿರುವಂಥ ಪರಮಾತ್ಮನಿದ್ದಾನಲ್ಲ, ಆತನ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ವಲ್ಲ. ಓಕೆ. ಗಾಳಿಯನ್ನು ಉಂಟು ಮಾಡಿರುವಂಥ ಪರಮಾತ್ಮನಿದ್ದಾನಲ್ಲ, ಆತನ ಬಗ್ಗೆ ವಿಚಾರ ಮಾಡೋರು ಯಾರಿದ್ದಾರೆ? ಸರ್ವೇಶ್ವರನಿದ್ದಾನಲ್ಲ ಆತ. ಆತನು ಪ್ರೀತಿ ಸ್ವರೂಪನು, ಆತನೇ ನಮ್ಮನ್ನು ಎತ್ತಿದ್ದಾನೆ. ಅದು ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಎಲ್ಲರೂ ನೀವು ನನ್ನ ಮಕ್ಕಳು, ನನ್ನ ಬಳಿಗೆ ಬನ್ನಿ, ನಾನು ನಿಮ್ಮನ್ನು ಎತ್ತಿದ್ದೀನಿ, ನನ್ನ ಮಾತನ್ನು ಕೇಳಿ. ಕೊನೆಯದಾಗಿ ತನ್ನ ಪ್ರಿಯ ಕುಮಾರನ ಕಳಿಸ್ಕೊಟ್ಟು ಅದ್ಭುತವಾದಂಥ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದೀನಿ ಜಗತ್ತಿಗೆ. ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ಟು ಇದಕ್ಕೊಂದು ದೊಡ್ಡ ಮುದ್ರೆ ಹಾಕ್ಬಿಟ್ಟಿದ್ದಾರೆ. ಇದೊಂದು ಮತಕ್ಕೆ ಸಂಬಂಧಪಟ್ಟಿದ್ದು, ಯಾರು ಕೇಳಬೇಡಿ ಅಂತೇಳಿ. ಹೌದೌದು. ಯಾರಾದ್ರೂ ಕೇಳಿ ತಿಳ್ಕೊಂಡ್ರೆ ಅವ್ರಿಗೆ ಕುಲ ಬಹಿಷ್ಕರಣ ಮಾಡ್ತೀವಿ, ಇಲ್ಲಾಂದರೆ ಮೀಸಲಾತಿ ಸಿಗಲ್ಲ ನಿಮಗೆ, ಇಲ್ಲಾಂದರೆ ನೀವು ನಮ್ಮ ದೇಶದವರೆಲ್ಲ, ನೀವು ಅಕ್ರಮ, ಏನೇನೋ ಒಂದು ರೀತಿಯಲ್ಲಿ ನಿಂದನೆ ಅವಮಾನಗಳು ಹೊರಿಸ್ತಾ ಇದ್ದಾರೆ. ದೇವರ ಸುವಾರ್ತೆ ಮಾಡೋರಿಗೇನೋ ಇವರು ಒಂದು ರೀತಿಯಲ್ಲಿ ಉಗ್ರವಾದಿಗಳು, ಅಂಥವ್ರು ಇಂಥವ್ರು ಅಂತೇಳಿ ನಿಂದಿಸ್ತಾ ಇದ್ದಾರೆ. ಹೌದು. ಅಂದರೆ ಸೃಷ್ಟಿಕರ್ತನ ಬಗ್ಗೆ ಮಾತನಾಡುವಾಗ ಇವೆಲ್ಲ ಸಮಸ್ಯೆಗಳಿದೆಯಾ ಅಂತ ನೋಡುವಾಗ ಇಷ್ಟೆಲ್ಲ ಇದೆ. ಮತ್ತೇನು ಮಾಡಬೇಕು ದೇವರು? ಸೊ ಈ ಎಲ್ಲ ಕಾರಣಗಳ ನಿಮಿತ್ತ ದೇವರು ಈ ಥರ ಶಿಕ್ಷಿಸುತ್ತಿದ್ದಾರೆ ಜನರನ್ನು ಅಂತ ಹೇಳ್ತಿದ್ದೀರಾ? ಮೊದಲನೇದಾಗಿ ಎಚ್ಚರಿಸ್ತಾ ಇದ್ದಾರೆ. ಎರಡನೇದಾಗಿ ಈ ಥರ ನಡೆದಾಗ ವಿಚಾರ ಮಾಡಬೇಕು, ವಿಚಾರ ಮಾಡಲಿ ಅಂತೇಳಿ ದೇವರು ಈ ರೀತಿ ಉಂಟು ಮಾಡ್ತಾ ಇದ್ದಾರೆ. ಓಕೆ. ಅದರಲ್ಲಿ ಕೆಲವರು ನಾಶವಾಗ್ತಾ ಇದ್ದಾರೆ. ನಾಶವಾದಾಗ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಭವಿಷ್ಯದಲ್ಲಿ ನಮಗೂ ಕೂಡ ಇಂಥ ದುರ್ಗತಿ ಬರುತ್ತೇನೋ ಅಲ್ಲ ಅಂತೇಳಿ. ಜಲಪ್ರಳಯದಲ್ಲಿ ಯಾರಾದರೂ ಸತ್ತೋದಾಗ ಆ ಸ್ಥಾನದಲ್ಲಿ ನಾವಿದ್ದರೆ ನಮ್ಮ ಗತಿ ಏನು, ಯಾಕೆ ಈ ಥರ ಆಯಿತು ಅಂಥೇಳಿ ಬುದ್ಧಿವಂತರು ಯಾರಾದರೂ ಇದ್ದರೆ ವಿಚಾರ ಮಾಡಬೇಕು. ಓಕೆ. ವಿಚಾರ ಮಾಡುವಂಥ ಮಾಧ್ಯಮದವರಿಲ್ಲ. ಎಲ್ಲ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದಾರೆ? ಬ್ರೇಕಿಂಗ್ ನ್ಯೂಸ್ ಅಂತಾರೆ. ಏನು ತೋರಿಸಿದ್ದಾರೆ? ಅಲ್ಲಿ ಗಾಳಿ ಬಂತು, ಸುಂಟರ ಗಾಳಿ ಬಂತು, ಇಷ್ಟು ಜನ ಹೊಡ್ಕೊಂಡು ಹೋದರು, ಸುಟ್ಟೋದ್ರು. ಯಾಕೆ? ಇದರಿಂದ ಘಟನೆ ಏನು? ಕಾರಣ ಏನು? ಕಾರಣಗಳೇನು? ಒಂದೇ ಕಾರಣ, ಮನುಷ್ಯರ ಅಪರಾಧಗಳೇ ಕಾರಣ. ಮಾಡಬಾರದ ತಪ್ಪುಗಳು. ಪ್ರಕೃತಿಯನ್ನು ಹೇಗೆ ಬಳಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅಷ್ಟೇ ಮಾಡಬೇಕು. ಎಲ್ಲ ತಪ್ಪುಗಳೇ ನಡೀತಾ ಇದೆ ಹೆಚ್ಚಾಗಿ. ಒಂದು ಸರಿ ಗಮನಿಸ್ಬೇಕು ನಾವು. ರೀಸೆಂಟಾಗಿ ಈ ವರ್ಷದಲ್ಲಿ ಇದುವರೆಗೂ ನಡೆದಂಥ ಭೂಕಂಪಗಳಲ್ಲಿ, ಪ್ರಪಂಚವ್ಯಾಪ್ತವಾಗಿ ಇದುವರೆಗೂ ನಡೆದಂಥ ಭೂಕಂಪಗಳಲ್ಲಿ ಮಯನ್ಮಾರಲ್ಲಿ ನಡೆದಂಥ ಭೂಕಂಪ ದೊಡ್ಡದು. ಹೇಗೆ ದೊಡ್ಡದು ಅಂತಂದರೆ ಅದರಲ್ಲಿ ನಡೆದಂಥ ಪ್ರಾಣ ನಷ್ಟ ದೊಡ್ಡದಾಗಿದೆ. ಹೌದು. 3471 ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಸೊ ಶಿಕ್ಷಿಸಬೇಕು ದೇವರು. ಬಟ್ ಈ ಮಟ್ಟಿಗೆ, ಈ ಲೆವೆಲ್ಗೆ ಇದು ದೇವರಿಗೆ ಎಷ್ಟರವರೆಗೂ ನ್ಯಾಯ ಅಂತ ಅನಿಸುತ್ತೆ. ಅಂತಂದರೆ ನಾವು ಮಕ್ಕಳನ್ನು ಶಿಕ್ಷಿಸುತ್ತೇವೆ, ಎಷ್ಟರವರೆಗೂ ಶಿಕ್ಷಿಸುತ್ತೇವೆ? ಅವರು ತಪ್ಪನ್ನು ತಿದ್ದುಕೊಳ್ಳೋವರೆಗೂ. ಹಾಗಂತೇಳಿ ಅವ್ರನ್ನ ನಾವು ಪ್ರಾಣಗಳನ್ನು ತೆಗೆಯೋ ಮಟ್ಟಿಗೆ ನಾವು ಹೋಗೋದಿಲ್ಲ. ಸೊ ದೇವರು ನಮ್ಮೆಲ್ಲರಿಗೂ ತಂದೆ ಅಂತ ನೀವು ಹೇಳಿದ್ದೀರ. ಹೌದು.
ದೇವರು ನಮ್ಮೆಲ್ಲರಿಗೂ ತಂದೆ ಅಂತಂದ ಮೇಲೆ ಭೂಕಂಪದ ಮೂಲಕವಾಗಿ ಮ್ಯಾನ್ಮಾರಲ್ಲಿ ಇವತ್ತು 4,500 ಜನ ಹೆಚ್ಚು ಕಡಿಮೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಂದರೆ ಇದು ದೇವರಿಗೆ ಎಷ್ಟರವರೆಗೂ ನ್ಯಾಯ? ಇಸ್ ದಿಸ್ ರೈಟ್? ಇದು ಕರೆಕ್ಟಾ ದೇವರ ಪ್ರಕಾರ, ದೇವರ ಪರ್ಸ್ಪೆಕ್ಟಿವಲ್ಲಿ? ಇವಾಗ ಪ್ರಕೃತಿಯನ್ನು ಕಷ್ಟಪಟ್ಟು ಉಂಟು ಮಾಡಿದವರು ಯಾರು? ದೇವರು. ಮನುಷ್ಯರನ್ನು ಕಷ್ಟಪಟ್ಟು ಉಂಟು ಮಾಡಿದವರು ಯಾರು? ದೇವರು. ಅಂದರೆ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಎಲ್ಲ ಕೊಟ್ಟಿದ್ದು ದೇವರು. ಹೌದಲ್ವಾ? ಇದಕ್ಕೊಂದು ನಮಗೆ ಉದಾಹರಣೆ ಬೇಕು. ಅಂದರೆ ಈ ಸಮಾಜದಲ್ಲಿ ಏನಾದರೂ ಒಂದು ವಸ್ತುವನ್ನು ತಯಾರು ಮಾಡ್ತೀವಿ ನಾವು. ಒಂದು ಟಿ ವಿಯನ್ನು ತಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಟಿ ವಿ ತಯಾರು ಮಾಡಿರುವಂಥ ಒಬ್ಬ ಯಜಮಾನ ಸುಮಾರು 1000 ಗಟ್ಟಲೆ ಟಿ ವಿಗಳನ್ನು ತಯಾರು ಮಾಡಿದ್ದಾನೆ. ಟಿ ವಿಗಳನ್ನು ತಯಾರು ಮಾಡಿರುವಂಥ ಆತನು ಪ್ರಾರಂಭದಲ್ಲಿ ಒಳ್ಳೆ ಪಿಕ್ಚರ್ ಕೊಟ್ಟಿದೆ. ಅವರು ಏನು ಅಂದ್ಕೊಂಡಿದ್ದಾರೋ, ಅವ್ರು ಏನು ಪ್ಲೇ ಮಾಡಿದ್ದಾರೋ ಅದು ಪ್ಲೇ ಆಗಿದೆ. ಆಮೇಲೆ ಕೆಲವು ದಿನಗಳಾದ ಮೇಲೆ ಆ ಯಜಮಾನನು ಮತ್ತೆ ಪ್ಲೇ ಮಾಡಿದಾಗ ಎಲ್ಲ ಟಿ ವಿಗಳು ವಿರುದ್ಧವಾಗಿ, ಅಂದರೆ ಅವರು ಏನು ನೋಡ್ಬೇಕು ಅಂದ್ಕೊಂಡಿದ್ದಾರೋ, ಏನು ಅದಕ್ಕೆ ಸೆಟ್ ಮಾಡಿದ್ದಾರೋ ಅದು ಅಲ್ಲದೆ ರಿವರ್ಸ್ ಆಗಿ ಅದು ತೋರಿಸಿದೆ ಅಂತ ತಿಳ್ಕೊ. ರಿವರ್ಸ್ ಆಗಿ ಅಂದರೆ ಇವಾಗ ಒಂದು ವೀಡಿಯೋ ನೋಡಬೇಕು ಅಂತೇಳಿ ಏನಾದರೂ ಲ್ಯಾಪ್ಟಾಪ್ ಮೂಲಕ ಒಂದು ಸೆಟ್ ಮಾಡಿದ್ದಾರೆ ಅಂತ ತಿಳ್ಕೊ, ಓಪನ್ ಪ್ಲೇ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಒಂದು ರಿವರ್ಸ್ ಅಂತಂದರೆ ಅದು ಸೌಂಡ್ ಗಿರ್ರಾಗಿ, ಇಲ್ಲ ಅಂತಂದರೆ ಅದು ಒಂದು ರೀತಿಯಲ್ಲಿ ವಿಡಿಯೋ ಸರಿಯಾದ ಕಚ್ಚಿಪಿಚ್ಚಿ ಇಲ್ಲಾಂದರೆ ಎರರ್ ಅಂತಾರಲ್ಲ, ಹೆರರ್ ಬರ್ತಾ ಇರುತ್ತಲ್ಲ. ಈ ಹೆರರ್ ಬಂದಾಗ ಇಲ್ಲಾಂದರೆ ಸೌಂಡೆಲ್ಲ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡಾಗುವಂಥ ರೀತಿಯಲ್ಲಿ ಬಂದಾಗ ಆವಾಗ ಆ ಯಜಮಾನನ ತಯಾರು ಮಾಡಿರುವಂಥ ಯಜಮಾನನ ಏನು ಮಾಡ್ತಾನೆ ಅಂದರೆ ಪ್ರಯತ್ನ ಮಾಡ್ತಾನೆ ಮತ್ತೆ ಸರಿ ಮಾಡೋದಕ್ಕೆ. ಸರಿ ಮಾಡಿದ ಮೇಲೆ ಮತ್ತೆ ಅದೇ ಥರ ಬಂತು ಅಂತ ಹೇಳ್ಕೊ, ಮತ್ತೆ ಸರಿ ಮಾಡ್ತಾನೆ, ಮತ್ತೆ ತಾಳ್ಮಿದ್ರೆ ಅದೇ ಥರ ಮಾಡ್ತಾನೆ. ಕೊನೆಯದಾಗಿ ಎಲ್ಲ ಕಿರಿಕಿರಿ ಥರ ಇತ್ತಪ್ಪ ಅಂದರೆ ಅವನು ಏನು ಮಾಡ್ತಾನೆ, ಯಜಮಾನ ಎಲ್ಲ ತೊಗೊಂಡೋಗಿ ಗುಜರಿಗೆ ಹಾಕ್ತಾನೆ. ಹೌದಲ್ವಾ? ಎಲ್ಲ ತೊಗೊಂಡೋಗಿ ಗುಜರಿಗೆ ಹಾಕ್ತಾನೆ. ಇವರೆಲ್ಲರೂ ಯಾರಪ್ಪ ಅಂತ ನೋಡುವಾಗ ದೇವರ ಮಕ್ಕಳು. ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ದೇವರ ಮಕ್ಕಳು. ಎಲ್ಲ ಮಾನವರು ದೇವರ ಮಕ್ಕಳಾದಾಗ ಪ್ರತಿಯೊಬ್ಬರು ಬದಲಾಗಬೇಕು ಅನ್ನೋದೇ ದೇವ್ರ ಉದ್ದೇಶ. ಎಷ್ಟು ಹೇಳಿದ್ರು ಕೂಡ ಕೇಳದೇ ಇದ್ದಾಗ, ಎಷ್ಟು ಮಂದಿ ಪ್ರವಾದಿಗಳನ್ನು ಕಳಿಸ್ಕೊಟ್ಟು ಇಲ್ಲ ಬೋಧಕರನ್ನು ಕಳಿಸ್ಕೊಟ್ಟು ಕೇಳದೇ ಇದ್ದಾಗ, ಬದಲಾಗದೇ ಇದ್ದಾಗ ಕೊನೆಯದಾಗಿ ಏನಪ್ಪ ಅಂತಂದರೆ ಇದೇ ನಿರ್ಣಯ ತಗೊಳ್ತಾರೆ ಅವರು. ಒಟ್ಟಿನಲ್ಲಿ ಮನುಷ್ಯನು ಸಾಯೋದು ಗ್ಯಾರಂಟಿ. ಹೌದಲ್ವಾ? ಅಂದರೆ ಭೂಕಂಪ ತರಿಸೋದು ಹೋದ್ರು, ಜಲಪ್ರಳಯ ತರಿಸೋದು ಹೋದ್ರು, ಸಾಯೋದು ಮಾತ್ರ ಸಾಯ್ತಾನಲ್ಲ, ಗ್ಯಾರಂಟಿ. ಸಾಯೋದಕ್ಕಿಂತ ಮುಂಚಿತವಾಗಿ ಒಂದು ಯಾವುದೋ ಒಂದು ಇಂಥ ಅಪಘಾತದ ಮೂಲಕ ಸಾಯಿಸಿದರೆ ಉಳಿದಿರುವಂಥ ಜನ ಇರ್ತಾರಲ್ಲ, ಅವರು ವಿಚಾರ ಮಾಡಲಿ, ತಿಳ್ಕೊಳ್ಳಿ ಅಂತೇಳಿ ಒಂದು ಮಾತಿರುತ್ತೆ. ಇದಕ್ಕೆ ಸಂಬಂಧಪಟ್ಟದ್ದು ನಾವು ನೋಡಿದ್ರೆ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ. ಪೇತ್ರನು ಬರೆದ 2ನೇ ಪತ್ರಿಕೆ, ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹಾನನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೋಮ ಗೊಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಅಂದರೆ ಇಲ್ಲಿ ಏನು ಕಾಣುತ್ತೆ, ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೇ ಎಂದು ಸೂಚಿಸುವುದಕ್ಕಾಗಿ ಅವುಗಳನ್ನು ನಾಶ ಮಾಡಿದನು ಅಂತಿರುತ್ತೆ. ಅಂದರೆ ನೋಹನ ಕಾಲದಲ್ಲಿ ನಡೆದಂಥ ಜಲಪ್ರಳಯ, ಲೋಟನ ಕಾಲದಲ್ಲಿ ನಡೆದಂಥ ಬೆಂಕಿ ಗಂಧಕಗಳನ್ನು ಸುರಿಸಿ ನಾಶ ಮಾಡಿರುವಂಥ ಒಂದು ಸಂದರ್ಭ. ಇವು ಯಾಕೆ ಆ ಸಂದರ್ಭ ನಡೆದಿದೆ, ಯಾಕೆ ಅಂಥ ಘಟನೆಗಳು ನಡೆದಿದೆ ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ಇಂಥ ಅಪರಾಧವನ್ನು ಮಾಡಿದ್ರೆ, ಇಂಥ ಪಾಪಗಳನ್ನು ಮಾಡಿದ್ರೆ ಅವ್ರಿಗೆ ಆಗುವಂಥ ಶಿಕ್ಷೆ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಹಾಗೆ ಆಗುತ್ತೆ. ಅಂದರೆ ನೋಹನ ಕಾಲದಲ್ಲಿ ನಡೆದಂಥ ಒಂದು ಘಟನೆ, ಅದೇ ಪ್ರಕಾರ ಲೋಟನ ಕಾಲದಲ್ಲಿ ನಡೆದಂಥ ಘಟನೆ ಘೋರವಾದಂಥ ಪಾಪ. ಅಂದರೆ ಪುರುಷರು ಕೂಡುವಂಥದ್ದು, ಸ್ತ್ರೀಯರು ಕೂಡುವಂಥದ್ದು, ಇದು ಬಹಳ ಘೋರವಾದಂಥದ್ದಲ್ವಾ. ಇವಾಗ ಪ್ರಪಂಚ ದೇಶದಲ್ಲಿ ನೋಡುವಾಗ ಅನೇಕ ಕಾರ್ಯಕ್ರಮ, ಇಂಥ ತಪ್ಪಾದ ಕಾರ್ಯಕ್ರಮ ನಡೀತಾ ಇದೆ. ನಡೆದಾಗ ಈ ಸಮಾಜ ಸುಮ್ಮನಿರ್ಬೋದು, ಆದರೆ ದೇವರು ಮಾತ್ರ ಖಂಡಿತವಾಗಿ ಸುಮ್ಮನಿರಲ್ಲ. ಮೊದಲನೇದಾಗಿ ಎಚ್ಚರಿಸ್ತಾರೆ, ಎರಡನೇದಾಗಿ
ಖಂಡಿತವಾಗಿ ಇದೇ ನಿರ್ಣಯ ತಗೊಳ್ತಾರೆ. ಆಲ್ರೆಡಿ ಬರೆದಿದ್ದಾರೆ. ಇದು ಯಾವಾಗ ಬರೆಯಲ್ಪಟ್ಟಿದೆ ಅಂದರೆ 1ನೇ ಶತಮಾನದಲ್ಲಿ 2ನೇ ಪೇತ್ರನು ಬರೆದ ಪತ್ರಿಕೆ ಪೇತ್ರನು ಬರೆದಿದ್ದಾರೆ. ಯಾಕೆ ಇಡಲ್ಪಟ್ಟಿದೆ ಅಂದರೆ ಮುಂದೆ ಭವಿಷ್ಯತ್ತು ದಿನಗಳಲ್ಲಿ ಅಂಥ ತಪ್ಪುಗಳನ್ನು ಯಾರು ಮಾಡಿದರೆ ಅವರ ಪ್ರಾಂತದಲ್ಲಿ ಇಂಥ ಅಪಘಾತಗಳು ಬರುತ್ತೆ ಅಂತೇಳಿ ದೇವರು ಮುಂಚಿತವಾಗಿ ತಿಳಿಸಿದ್ದಾರೆ. ಇದ್ರ ಪ್ರಕಾರ ಮತ್ತು ಜನರು ಸ್ವಲ್ಪ ವಿಚಾರ ಮಾಡಬೇಕಲ್ಲ, ಆಲೋಚನೆ ಮಾಡಬೇಕು. ಸೊ ನೀವು ಇವಾಗ ತೋರಿಸಿರೋ ಮಾತಿನ ಪ್ರಕಾರ ಹಾಗಾದರೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ, ಖಂಡಿತವಾಗಿ ಅಂದರೆ ಇವತ್ತಿರುವಂಥ ಸಮಾಜ ಭಕ್ತಿಹೀನರಾಗಿ ಬದುಕಬಾರದೆಂಬುದಾಗಿ ಭಯಪಡಿಸೋದಕ್ಕಾಗಿ, ಹೆದರಿಸೋದಕ್ಕಾಗಿ, ಅಥವಾ ನೀವು ಬದಲಾಗಿ ಎಂದು ತಿಳಿಸೋದಕ್ಕಾಗಿ ದೇವರು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಇವಾಗ ತಂದೆ ತಾಯಿಗಳು ಬೆತ್ತ ಹಿಡಿತಾರೆ. ಬೆತ್ತ ಹಿಡಿತಾರೆ. ಯಾಕೆ ಬೆತ್ತ ಹಿಡಿತಾರೆ ಅಂದರೆ ನೀವು ತಪ್ಪು ಮಾಡಬಾರ್ದು. ಹೌದು. ಅದೇ ಪ್ರಕಾರ ಪೊಲೀಸ್ ವ್ಯವಸ್ಥೆ ಇದೆ, ಅವರು ಕೂಡ ಬೆತ್ತ ಹಿಡಿತಾರೆ ತಪ್ಪು ಮಾಡಕೂಡ್ದು ಅಂತ. ಕೋರ್ಟ್ ಇದೆ, ಕಚೇರಿ ಇದೆ, ಇಲ್ಲಿ ಈ ಥರ ನಡೆಯುತ್ತೆ. ಇವೆಲ್ಲ ಮೀರಿದಾಗ ದೇವರು ಖಂಡಿತವಾಗಿ ಬೆತ್ತ ಹಿಡಿತಾರೆ. ಓಕೆ. ಸೊ ಭೂಕಂಪಗಳು, ಪ್ರಳಯಗಳು ಇವೆಲ್ಲ ಕೂಡ ದೇವರ ಕೈಯಲ್ಲಿ ಆಯುಧಗಳು. ಗಾಳಿ ಎನ್ನುವಂಥದ್ದು ಒಂದು ಆಯುಧ. ಆಮೇಲೆ ಏನಪ್ಪ, ಮಳೆ ಎನ್ನುವಂಥದ್ದು ಇದೊಂದು ಆಯುಧ. ಭೂಮಿ ಇದೊಂದು ಆಯುಧ. ಟೋಟಲಿ ಜಗತ್ತೇ ದೇವರ ಕೈಯಲ್ಲಿದ್ದಂಥ ಆಯುಧಗಳು. ಇದ್ರ ಮೂಲಕ ಏನಪ್ಪ ಅಂದರೆ ದೇವರು ಪ್ರೀತಿಸ್ತಾರೆ, ತಪ್ಪು ಮಾಡಿದಾಗ ಎಚ್ಚರಿಸ್ತಾರೆ, ಖಂಡಿಸ್ತಾರೆ, ಬುದ್ಧಿ ಮಾತನ್ನು ಹೇಳ್ತಾರೆ. ಅವಾಗವಾಗ ಇಂಥ ಸುಂಟರ ಗಾಳಿ, ಇಲ್ಲಾಂದರೆ ಜಲಪ್ರಳಯ, ಇಲ್ಲ ಭೂಕಂಪ ಇವೆಲ್ಲ ನಡೀತಾ ಇರುತ್ತೆ. ಇದ್ರ ಮೂಲಕ ಎಚ್ಚರಿಕೆ ಕೊಡುವಂಥದ್ದು. ಓಕೆ. ಹಾಗಾದರೆ ದೇವರು ಯಾವಾಗಾದರೆ ನಮ್ಮ ಕಣ್ಣು ಮುಂದೆ ಇಂಥ ಪರಿಸ್ಥಿತಿಗಳು ಬರುತ್ತೆ, ಆವಾಗ ದೇವರು ಶಿಕ್ಷಿಸುತ್ತಿದ್ದಾರೆ ಎನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಂಡು ನಾವು ಸರಿಯಾಗಬೇಕು. ಖಂಡಿತವಾಗಿ ನಮ್ಮ ಬದುಕುಗಳನ್ನು ಸರಿಪಡಿಸ್ಕೋಬೇಕು. ನಮ್ಮ ಬದುಕುಗಳನ್ನು ಸರಿಪಡಿಸೋದು. ಇವಾಗ ದೇವರ ಮಾತನ್ನು ಕೇಳುವಾಗ ನಮಗೆ ನೆಮ್ಮದಿ ಇರುತ್ತೆ, ಹೌದು, ಸಮಾಧಾನ ಇರುತ್ತೆ, ಹೌದು, ಉಲ್ಲಾಸ ಇರುತ್ತೆ, ಆರೋಗ್ಯವಾಗಿರ್ತೀವಿ, ಕಣ್ತುಂಬ ನಿದ್ದೆ ಇರುತ್ತೆ. ದೇವ್ರನ್ನ ಬಿಟ್ಟು ದೇವರ ಮಾತುಗಳನ್ನು ತಿರಸ್ಕರಿಸಿದಾಗ ಕಣ್ಣಿಗೆ ನಿದ್ದೆ ಇರಲ್ಲ. ಅನೇಕ ಪಾಪಗಳು, ಅನೇಕ ತಪ್ಪುಗಳು. ಯಾವುದು ಉತ್ತಮ ಎಲ್ಲರಲ್ಲಿ? ದೇವ್ರನ್ನ ಅಪ್ಪಿಕೊಂಡು ದೇವರ ಸಹವಾಸದಲ್ಲಿ ಇರುವಂಥದ್ದು ಉತ್ತಮ ಆಗುತ್ತಾ? ಲೋಕದ ರೀತಿಯಲ್ಲಿ ಅನೇಕ ಚಟಗಳು, ಅನೇಕ ಪಾಪಗಳನ್ನು ಮಾಡಿ ಕಣ್ಣಿಗೆ ನಿದ್ದೆ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ ಜೀವಿಸುವಂಥದ್ದು ಉತ್ತಮ. ಯಾವುದು ಉತ್ತಮ ಆಗುತ್ತೆ? ದೇವರಲ್ಲಿದ್ದು ಸುಖವಾಗಿರೋದೇ ಉತ್ತಮ ಆಗುತ್ತೆ. ಒಂದು ವೇಳೆ ಸತ್ರು ಕೂಡ ಒಂದು ನೆಮ್ಮದಿಯನ್ನು ಪಡ್ಕೊಳ್ತೀವಿ, ಆತ್ಮಕ್ಕೆ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ತೀವಿ. ಅದು ಉತ್ತಮವಾದಂಥ ಮಾರ್ಗ ಅಲ್ವಾ? ಆ ಮಾರ್ಗವನ್ನು ದೇವ್ರು ಕೊಟ್ಟಿದ್ದಾರೆ. ಓಕೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಅಂಕಲ್. ಒಳ್ಳೆ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಾ. ಯಾಕೆಂತಂದರೆ ಸಮಾಜದಲ್ಲಿ ಈ ಪ್ರಶ್ನೆ ಇತ್ತು, ದೇವರಿದ್ದರೆ ದೇವರು ಯಾಕೆ ಮತ್ತೆ ಇಂಥದ್ದೆಲ್ಲ ಮಾಡಿಸಬೇಕು? ದೇವರಿಗೆ ಕನಿಕರ ಇಲ್ವಾ? ದೇವರಿಗೆ ಪ್ರೀತಿ ಇಲ್ವಾ ಅಂಥೇಳಿ ಪ್ರಶ್ನೆ ಇತ್ತು. ನಿಜವಾಗ್ಲೂ ನೀವು ಹೇಳಿರುವಂಥ, ನೀವು ಸತ್ಯವೇದದಲ್ಲಿ ತೋರಿಸಿರುವಂಥ ಕೆಲವು ವಚನಗಳ ಮೂಲಕವಾಗಿ ದೇವರು ಶಿಕ್ಷಿಸುತ್ತಿರುವಂಥ ವಿಧಾನವಿದು. ದೇವರು ತನ್ನ ಮಕ್ಕಳನ್ನು ಹೇಗಾದರೆ ತಂದೆ ಶಿಕ್ಷಿಸುತ್ತಾರೋ ಹಾಗೆ ದೇವರು ಕೂಡ ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಿದ್ದಾರೆ. ಅದನ್ನು ನೋಡಿ ನಾವು ಸರಿಯಾಗಬೇಕು. ಇವಾಗ ದೇವರು ಏನಪ್ಪ ಅಂದ್ರೆ ಲೋಕದಲ್ಲಿ ದೇವರಿಗೆ ಪ್ರೀತಿ ಇಲ್ವಾ ಅಂತೇಳಿ ಈ ಪ್ರಶ್ನೆನೂ ಬರುತ್ತಲ್ವ. ಈ ಪ್ರೀತಿ ಅಂದರೆ ಈ ಜಗತ್ತೇ ದೇವರ ಪ್ರೀತಿ. ಈ ಜಗತ್ತಿದೆಯಲ್ಲ, ಎಷ್ಟು ಅದ್ಭುತವಾದಂಥದ್ದು. ಇಷ್ಟು ಅದ್ಭುತವಾದಂಥ ಈ ಜಗತ್ತನ್ನು ನೋಡಿದ್ರೆ ಅಲ್ಲಿ ಕಾಣುತ್ತೆ, ದೇವರ ಪ್ರೀತಿ ಕಾಣುತ್ತೆ. ಶಿಕ್ಷಿಸ್ತಾ ಇದ್ದಾನೆಂದರೆ ಅದರಲ್ಲೂ ಕೂಡ ಪ್ರೀತಿ ಇದೆ. ನನ್ನ ಮಕ್ಕಳನ್ನು ಹೇಗಾದರೂ ಮಾಡಿ ನಾನು ಕಾಪಾಡಿಕೊಳ್ಬೇಕು ಎನ್ನುವಂಥದ್ದೇ ಉದ್ದೇಶ, ಬಿಟ್ಟರೆ ಬೇರೆ ಏನಲ್ಲ. ಓಕೆ, ನೀವು ಹೇಳ್ತಿರ್ಬೇಕಾದ್ರೆ ಚಿಕ್ಕ ಉದಾಹರಣೆ ನೆನಪಾಯಿತು. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ದೊಡ್ಡವನ್ನ ಹೊಡಿತಾರೆ ಅಪ್ಪ ಅಮ್ಮ ಆಗಲಿ, ಯಾಕಂದರೆ ಚಿಕ್ಕವನು ಸರಿ ಆಗ್ತಾನೆ ಅಂತ. ದೊಡ್ಡವನು ಹೊಡೆದಿದ ತಕ್ಷಣ ಚಿಕ್ಕವನು ಆಟೋಮೆಟಿಕ್ಕಾಗಿ ಸೆಟ್ ಆಗಬೇಕು. ಸೊ ನೀವು ಹೇಳ್ತಿರುವಂಥ ರೀತಿ ನೋಡುವುದಾದರೆ ದೇವರು ಶಿಕ್ಷಿಸುತ್ತಿದ್ದಾರೆ, ನಾವು ಸರಿಯಾಗಬೇಕೆಂಬುದಾಗಿ, ಸರಿಯಾಗಬೇಕು, ನಾವು ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕು. ಓಕೆ, ನೀವು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ದೇವರು ಸರಿ ಮಾಡ್ತಿದ್ದಾರಾ, ತಪ್ಪು ಮಾಡ್ತಿದ್ದಾರಾ, ದೇವ್ರು ಮಾಡ್ತಿರುವಂಥದ್ದು ಸರಿನಾ ತಪ್ಪ ಎನ್ನುವಂಥ ವಿಷಯವನ್ನು ತಿಳಿಸಿಕೊಟ್ಟಿದ್ದೀರಾ. ನಿಜವಾಗ್ಲೂ ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ, ಇದು ಒಂದೇ ಅಲ್ಲ, ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೆ ದೇವರ ವಾಕ್ಯದ ಮೂಲಕವಾಗಿ ದೇವರ ದೃಷ್ಟಿಯಲ್ಲಿ ಹೇಗಿದೆ ಎನ್ನುವಂಥದ್ದನ್ನು ತಿಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಸೊ ಇದುವರೆಗೂ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಅನೇಕ ವಿಷಯಗಳ ಮೂಲಕವಾಗಿ ತಿಳಿಸಿಕೊಟ್ಟಿದ್ದೀರಿ ಅಂಕಲ್. ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮದ ಮೊದಲನೆಯ ಎಪಿಸೋಡ್, ಮೊದಲನೆಯ ವಿಡಿಯೋದಲ್ಲಿ ತುಂಬ ಆಸಕ್ತಿಕರವಾದಂಥ ವಿಷಯಗಳನ್ನು ತಿಳಿಸಿದ್ದೀರಾ. ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಮೂಲಕ ತಿಳಿದುಕೊಳ್ಳೋದಕ್ಕೆ
ಆಸೆ ಪಡ್ತಿದ್ದೇವೆ. ಖಂಡಿತ. ಥ್ಯಾಂಕ್ ಯು ಅಂಕಲ್, ಸಮಯವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ಬಂದು ಇಂಥ ವಿಷಯಗಳನ್ನು ತಿಳಿಸಿಕೊಡೋದಕ್ಕಾಗಿ ವಂದನೆಗಳು. ವಂದನೆಗಳು. ಸೊ ಕೇಳಿದ್ದೀರಲ್ಲ ವೀಕ್ಷಕರೇ, ಭೂಮಿಯ ಮೇಲೆ ನಡೆಯುತ್ತಿರುವಂಥ ಅನೇಕ ಜಲಪ್ರಳಯಗಳಾಗಿರಬಹುದು, ಭೂಕಂಪಗಳಾಗಿರಬಹುದು, ಮರಣಗಳಾಗಿರಬಹುದು, ಏನೇ ಆಗಿರಬಹುದು, ಇದಕ್ಕೆ ಕಾರಣ ಏನಂತಂದರೆ ದೇವರು ಶಿಕ್ಷಿಸುತ್ತಿರುವಂಥ ರೀತಿ, ದೇವರು ಮನುಷ್ಯರನ್ನು ಪೆಟ್ಟು ಮಾಡುತ್ತಿರುವಂಥ ರೀತಿ, ಅದನ್ನು ನಾವು ನೋಡಿ ನಮ್ಮ ಹೃದಯಗಳನ್ನು, ನಮ್ಮ ಬದುಕುಗಳನ್ನು ಬದಲಾಯಿಸಿಕೊಂಡು ದೇವರ ವಿಷಯದಲ್ಲಿ ಭಕ್ತಿಯಲ್ಲಿ ಜೀವಿಸಬೇಕೆಂಬುದೇ ದೇವರ ಚಿತ್ತ, ದೇವರ ಆಲೋಚನೆ ಆಗಿದೆ. ಇದೇ ರೀತಿ ಅನೇಕ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿರುತ್ತವೆ. ಹೇಳಿಕೊಳ್ಳಲಿಕ್ಕಾಗದೇ ಇರುವಂಥ ಪ್ರಶ್ನೆಗಳು, ಕೇಳಲಿಕ್ಕಾಗದೇ ಇರುವಂಥ ಪ್ರಶ್ನೆಗಳು. ಆ ಎಲ್ಲ ಪ್ರಶ್ನೆಗಳಿಗೆ ಈ ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬಂಥ ಈ ಕಾರ್ಯಕ್ರಮದ ಮೂಲಕವಾಗಿ ಉತ್ತರಗಳನ್ನು ಹೇಳುವುದಕ್ಕೆ, ಚರ್ಚಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಿಮ್ಮಲ್ಲಿರುವಂಥ ಯಾವುದೇ ಪ್ರಶ್ನೆಗಳಾಗಿರಬಹುದು, ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರ್ಸ್ಗೆ ನೀವು ವಾಟ್ಸಪ್ ಮೂಲಕವಾಗಿ ಮೆಸೇಜ್ ಮಾಡಬಹುದು ಅಥವಾ ಆಡಿಯೋ ಮೆಸೇಜ್ ಕಳುಹಿಸಬಹುದು. ನೀವು ಕಳುಹಿಸಿದಂಥ ಮೆಸೇಜ್ಗಳನ್ನು ನಾವು ಸ್ವೀಕರಿಸಿ ಅವುಗಳನ್ನು ಕೂಡ ಈ ವೇದಿಕೆಯ ಮೂಲಕವಾಗಿ ಮಾತನಾಡುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಹಾಗಾಗಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಿ, ಪ್ರಪಂಚಕ್ಕೆ ಸತ್ಯವು ತಿಳಿಯಲ್ಪಡಬೇಕು. ದೇವರನ್ನು ಕುರಿತಾದಂಥ ಇರುವಂಥ ಅನೇಕ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಉತ್ತರ ಸಿಗಬೇಕೆಂಬಂಥ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವು ಪ್ರಾರಂಭಿಸಲಾಗಿದೆ. ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಿ. ಈ ರೀತಿ ಅನೇಕ ವಿಡಿಯೋಸ್ ನಿಮ್ಮ ಮುಂದಕ್ಕೆ ಬರಲಿಕ್ಕಿದೆ. ಈ ಎಲ್ಲ ವಿಡಿಯೋಗಳ ನಿಮಿತ್ತವಾಗಿಯೂ, ಎಲ್ಲ ಪ್ರಶ್ನೆಗಳ ನಿಮಿತ್ತವಾಗಿಯೂ ದೇವರು ನಡೆಸುವಂತೆ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಿದ್ದೇವೆ. ಕೊನೆಯ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯ ದೇವರೇ, ಮಹೋನ್ನತನೇ, ಸರ್ವೋನ್ನತನೇ ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಸಮಾಜದಲ್ಲಿ ಇದ್ದಂಥ ಸರ್ವ ಮಾನವರು ತಂದೆಯ ದೇವರೇ, ನಿಮ್ಮ ಕೃಪೆ ಮೂಲಕ ಹುಟ್ಟಿದಂಥ ಜನಾಂಗ ತಂದೆ, ನಿಮ್ಮನ್ನು ತಿಳಿಯದೆ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿದುಕೊಂಡಿದ್ದಾರೆ. ಎಲ್ಲರನ್ನೂ ಕಾಪಾಡಬೇಕು, ಎಲ್ಲರನ್ನೂ ಕನಿಕರಿಸಬೇಕು, ಎಲ್ಲರನ್ನೂ ನಿಮ್ಮ ಬಳಿಗೆ ಸೆಳೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ತಂದೆ, ನಿಮ್ಮ ಪ್ರೀತಿಯ ಸುವಾರ್ತೆ ನೀವು ನಿಮ್ಮ ಮಕ್ಕಳ ಮೂಲಕ ತಿಳಿಯಪಡಿಸ್ತಾ ಇದ್ದೀರಾ. ಎರಡನೇದಾಗಿ ಎಚ್ಚರಿಸ್ತಾ ಇದ್ದೀರಾ. ಮೂರನೇದಾಗಿ ಪ್ರಕೃತಿಯ ಮೂಲಕ ಕೂಡ ಅನೇಕ ಅಪಾಯ ಅಪಘಾತಗಳ ಮೂಲಕವೂ ಎಚ್ಚರಿಸ್ತಾ ಇದ್ದೀರಾ. ಕೆಲವರು ತಿಳ್ಕೊಳ್ತಾ ಇದ್ದಾರೆ, ಕೆಲವರು ತಿಳಿದುಕೊಳ್ಳದೆ ಮೋಸ ಹೋಗ್ತಾ ಇದ್ದಾರೆ. ಈ ರೀತಿ ನಡೀತಾ ಇದೆ ತಂದೆ. ನೀವು ಎಲ್ಲರನ್ನೂ ಕಾಪಾಡೋದಕ್ಕೆ ಅನೇಕ ಪ್ರಯತ್ನಗಳು ನೀವು ಮಾಡ್ತಾನೇ ಇದ್ದೀರಾ ತಂದೆ. ಅದನ್ನು ತಿಳ್ಕೊಂಡಿರುವಂಥ ನಾವು ಈ ಕಾರ್ಯಕ್ರಮದ ಮೂಲಕ ಅನೇಕರು ಸತ್ಯವನ್ನು ತಿಳ್ಕೊಳ್ಳುವಂತೆ, ಅನೇಕರು ನಿಮ್ಮ ಮಾರ್ಗದಲ್ಲಿ ಬರುವಂತೆ ಸಹಾಯ ಪಡಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಈ ಸಮಾಜದಲ್ಲಿದ್ದಂಥ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ತಂದೆ, ಎಲ್ಲರನ್ನೂ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ಸಮರ್ಪಿಸಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.